ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಿಮ್ಮ ಪ್ರಾಕ್ಟೀಸಸ್ನ ರಿಚುವಲ್ಸ್ನ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ದುರ್ಗಮ್ಮಯಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಈ ನವರಾತ್ರಿ ಸಂದರ್ಭದಲ್ಲಿ ದುರ್ಗಮ್ಮ ನಮಗೆ ಏನು ಮೆಸೇಜಸ್ಸು, ಗೈಡೆನ್ಸು ಅಥವಾ ಎನಿಥಿಂಗ್ ನಮಗೆ ಈ ಸಂದರ್ಭದಲ್ಲಿ ಅವರ ಒಂದು ಮಾರ್ಗದರ್ಶನನ ಏನು ಕೊಡಬೇಕಂತ ಅಂದ್ಕೊಂಡಿದ್ದಾರೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಐ ವಾಂಟ್ ಟು ಟೆಲ್ ಯು ಎಲ್ಲರಿಗೂ ಈ ರೀಡಿಂಗ್ನ ಮಾಡೋದಕ್ಕೆ ಇಂಟೆನ್ಷನ್ ಸೆಟ್ ಮಾಡಿದಾಗ, ಕಾರ್ಡ್ ಶಫಲ್ ಮಾಡೋದಕ್ಕೆ ಶುರು ಮಾಡಿದಾಗ, ಎಲ್ಲ ಅರೇಂಜ್ಮೆಂಟ್ ಮಾಡುವಾಗ ಐ ಫೆಲ್ಟ್ ಸೆನ್ಸಿಂಗ್ ನನ್ನ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇರೋದು. ಅದು ನರ್ವಸ್ನೆಸ್, ಫಿಯರ್ ಅಥವಾ ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್, ಬಟ್ ನನ್ನ ಬಾಡಿ ಫುಲ್ಲು ವೈಬ್ರೇಟ್ ಆಗ್ತಾ ಇರೋ ಥರ ಅನ್ನಿಸ್ತಾ ಇರೋದು. ಆ್ಯಂಡ್ ಐ ಆಮ್ ಫೀಲಿಂಗ್ ಲೈಕ್ ಲಾಡ್ ಆಫ್ ಎನರ್ಜಿ ನನ್ನ ಥ್ರೂ ಬರ್ತಾ ಇರೋ ಥರ ಅನ್ನಿಸ್ತಾ ಇರೋದು. ನೀವು ಈ ರೀಡಿಂಗಿಗೆ ಕನೆಕ್ಟ್ ಆದ ತಕ್ಷಣ ಯು ಸ್ಟಾರ್ಟೆಡ್ ಫೀಲಿಂಗ್ ಸ್ವಲ್ಪ ಬಾಡಿ ಹೀಟ್ ಆಗೋದು ಅಥವಾ ಟಿಂಗ್ಲಿಂಗ್ ಆಗೋದು ಅಥವಾ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗೋ ಥರ ಅನ್ನಿಸ್ತಾ ಇದ್ರೆ ದಟ್ ಈಸ್ ಅ ವೆರಿ ಕ್ಲಿಯರ್ ಸೈನ್ ನೀವು ಕರೆಕ್ಟ್ ಆಗಿರೋಂಥ ಜಾಗದಲ್ಲಿ ಈ ಬ್ಯೂಟಿಫುಲ್ ಮೆಸೇಜಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ. ಈವನ್ ಅದರ್ವೈಸ್ if you're not sensing, that is totally fine, but I wanted to share ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇವತ್ತನ ರೀಡಿಂಗಿಗೆ ಪ್ರಿಪೇರ್ ಆಗಬೇಕಾದ್ರೆ ದುರ್ಗಮ್ಮ ಎನರ್ಜಿ is so strong and beautiful. All right, so let's start ಇವತ್ತನ ರೀಡಿಂಗ್ ಅನ್ನ. all right, so yeah, let's begin. ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಕಾರ್ಡ್ ನಂಬರ್ 1 and heart fire. Oh, so much of energy. Okay, group number 2 ನಿಮ್ಮ ಆಪ್ಷನ್, ಈ ಕಾರ್ಡ್ ನಂಬರ್ 33. ಎರಡೂ ಪವರ್ಫುಲ್ ಆಗಿರುವಂಥ ಕಾರ್ಡು, ಎರಡರ ನಂಬರು ಕೂಡ ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಬೋತ್ ಅ ಪವರ್ಫುಲ್. ರೈಟ್, ಎರಡನ್ನೂ ನೋಡ್ಬೇಕಂತ ಅನ್ನಿಸ್ತಿದ್ರೆ ಕಂಪ್ಲೀಟ್ಲಿ ಡೂ ಇಟ್. ಯಾಕೆಂದರೆ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ದಿಸ್ ವಿಲ್ ಬಿ ಅ ವೆರಿ ವೆರಿ ಜನರಲ್ ಆ್ಯಂಡ್ ಡೀಪ್ ಗೈಡೆನ್ಸ್ ಅಂತ ಅಂದ್ಕೊಳ್ತೀನಿ ಇವತ್ತನ ರೀಡಿಂಗಲ್ಲಿ. ಐ ಡೋಂಟ್ ನೋ, ಲೈಕ್ ಯು ಚೂಸ್ ಯಾವುದು ನಿಮಗೆ ಹತ್ರ ಅನ್ನಿಸ್ತಾ ಇದೆ ನಿಮ್ಮ ಹಾರ್ಟಿಗೆ. ಆಲ್ ರೈಟ್, ಅಗೈನ್ ಇಲ್ಲಿಂದ ಬೆಳಕು ಬರ್ತಾ ಇರೋದು ಕಾರ್ಡ್ ನಂಬರ್ 33 ಆ್ಯಂಡ್ ದೆನ್ ಕಾರ್ಡ್ ಬಂದು ಗಾಡ್ ಸ್ಪೀಕ್ಸ್ ಅಂತ ಹೇಳಿ. ಓಕೆ, ಸೊ ನಿಮಗೆ ಯಾವುದರಲ್ಲಿ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ದುರ್ಗಮ್ಮಯಿಂದ ಇವತ್ತನ ರೀಡಿಂಗಲ್ಲಿ ಈ ನವರಾತ್ರಿ ಸಂದರ್ಭದಲ್ಲಿ? ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ಇವತ್ತನ ರೀಡಿಂಗ್ ಆಗಿರುತ್ತೆ. ರೈಟ್, ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತನ ರೀಡಿಂಗು. ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಆಬ್ವಿಯಸ್ಲಿ ನಿಮ್ಮ ಹಾರ್ಟ್ ಚಕ್ರನ ತೋರಿಸ್ತಾ ಇರೋದು. ಐ ಡೋಂಟ್ ನೋ ವೈ ಆಬ್ವಿಯಸ್ ಅನ್ನೋಂಥ ವರ್ಡ್ ಬಂತು ಅಂತ ಹೇಳಿ, ಬಿಕಾಸ್ ಯುವರ್ ರೀಡಿಂಗ್ ಇಸ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ನಿಮ್ಮ ಹಾರ್ಟ್ ಚಕ್ರಾಗೆ ಆ್ಯಂಡ್ ಯುವರ್ ಹಾರ್ಟ್ ಇಸ್ ಕೈಂಡ್ ಆಫ್ ಓಪನಿಂಗ್ ಇಟ್ ಸೆಲ್ಫ್. ಐ ಹ್ಯಾಡ್ ಟು ಪಾಸ್ ಫಾರ್ ಅ ಮಿನಿಟ್, ಯಾಕೆಂದರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಾ ಇದ್ದಿದ್ದು ಸಡನ್ ಆಗಿ ಸ್ಟಾಪ್ ಆಯಿತು ಆ್ಯಂಡ್ ದೆನ್ ಇಟ್ ಸ್ಟಾರ್ಟೆಡ್ ಅಗೇನ್. ರೈಟ್, ಸೊ ಸಮಥಿಂಗ್ ಹ್ಯಾಸ್ ಸ್ಟಾಪ್. ಡೆಫಿನೆಟ್ಲಿ ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಯು ಹ್ಯಾವ್ ಶಿಫ್ಟೆಡ್ ಟೈಮ್ ಲೈನ್ಸ್ನ ರೀಸೆಂಟ್ ಡೇಸಲ್ಲಿ ಇನ್ ಅ ಪಾಸ್ಟ್ ಮಂತ್ ಆರ್ 2 ಆ್ಯಂಡ್ ಆಲ್ಸೋ ಈ ಮಂತ್ ಬಂದು ಇಟ್ ವಾಸ್ ವೆರಿ ಪವರ್ಫುಲ್. ನಿಮಗೆ ನಿಮ್ಮ ಹಾರ್ಟ್ನ ಹೀಲ್ ಮಾಡೋದಕ್ಕೆ, ನಿಮ್ಮ ಹಾರ್ಟ್ ಚಕ್ರನ ಅವೇಕನ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ, ಹಳೆದನ್ನು ರಿಲೀಸ್ ಮಾಡೋದಕ್ಕೆ, ಹಳೆ ಪೇನನ್ನು, ಹಳೆ ವಾಟ್ ಎವರ್ ವಾಸ್ ದೇರ್, ದ ಓಲ್ಡ್ ಎನರ್ಜಿ, ದ ಸ್ಟಕ್ ಎನರ್ಜಿ, ದ ಸ್ಟಾಗ್ನೆಂಟ್ ಎನರ್ಜಿ, ಅದೆಲ್ಲ ಲೈಕ್ ಪ್ಯೂರಿಫೈ ಆಗ್ತಾ ಇರೋದು. ಸೊ ಇಂಪಾರ್ಟೆಂಟ್ ವರ್ಡ್ ಬಂದು ದುರ್ಗಮ್ಮ ನಿಮಗೆ ಯೂಸ್ ಮಾಡ್ತಾ ಇರೋದು ನಿಮ್ಮ ಹಾರ್ಟ್ ಚಕ್ರ ಬಂದು ಅಥವಾ ನಿಮ್ಮ ಹಾರ್ಟ್ ಸೆಂಟರ್ ಬಂದು ವಾಟ್ ಎವರ್ ದ ಪೇನ್ ಅಥವಾ ಸಫರಿಂಗ್ ನಾವು ಏನು ಅನುಭವಿಸಿದ್ವಿ ನಮ್ಮ ಲೈಫಲ್ಲಿ ಇದುವರೆಗೂ ಅದನ್ನು ಹೀಲ್ ಮಾಡ್ತಾ ಇರೋದು. ಅದರಿಂದ ಹೀಲ್ ಆಗಿ ನಮ್ಮನ್ನು ನಾವು ಪ್ಯೂರಿಫೈ ಮಾಡಿಕೊಂಡು ನಮ್ಮನ್ನು ನಾವು ನೆಕ್ಸ್ಟ್ ಎಕ್ಸ್ಪೀರಿಯನ್ಸಸ್ಗೆ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇರೋ ಥರ ಇದೆ. ಪ್ರಿಪೇರ್ ಮಾಡ್ಕೊಳ್ತಾ ಇರೋದಲ್ಲ, ಯು ಆರ್ ಆಲ್ರೆಡಿ ಪ್ರಿಪೇರ್ಡ್ ನೆಕ್ಸ್ಟ್ ಹೊಸ ಎಕ್ಸ್ಪೀರಿಯನ್ಸಸ್ಸನ್ನು ನಿಮ್ಮ ಜೀವನಕ್ಕೆ ತರೋದಕ್ಕೆ. ಆ್ಯಂಡ್ ಆಲ್ಸೋ ಇದು ನಿಮ್ಮ ಹಾರ್ಟ್ ಸೆಂಟರ್ಗೆ ತೋರಿಸ್ತಾ ಇರೋದು. ಐ ನೋ ರೆಡ್ ಬಂದು ರೂಟ್ ಚಕ್ರಕ್ಕೆ ರಿಲೇಟ್ ಆಗಿರೋದು, ಬಟ್ ದೆನ್ ಲೈಕ್ ಎವ್ರಿ ಸ್ಟೆಪ್ ಆಫ್ ದ ವೇ ಆ್ಯಂಡ್ ಆಲ್ಸೋ ಇಲ್ಲಿ ಲೇಯರ್ ಬೈ ಲೇಯರ್ ತೋರಿಸ್ತಾ ಇರೋದು. ಈ ಫ್ಲವರಲ್ಲಿ ದೇರ್ ಆರ್ ಮಲ್ಟಿಪಲ್ ಲೇಯರ್ಸ್. ಯು ಹ್ಯಾಡ್ ಟು ಗೋ ಥ್ರೂ ಮಲ್ಟಿಪಲ್ ಲೇಯರ್ಸ್ನ ಬಂದು ನೀವು ಶೆಡ್ ಮಾಡಬೇಕಾಯಿತು ನಿಮ್ಮ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಇದನ್ನು ಕಾರ್ಮಿಕ್ ಎನರ್ಜಿಗೂ ಕೂಡ ರೆಫರ್ ಮಾಡ್ತಾ ಇರೋದು. ರೂಟ್ ಚಕ್ರ ಕಾರ್ಮಿಕ್ ರಿಲೇಟೆಡು, ಸೊ ಆಬ್ವಿಯಸ್ಲಿ ಸೊ ಅದನ್ನು ನಾವು ರಿಲೀಸ್ ಮಾಡಬೇಕಾದ್ರೆ ರೂಟ್ ಚಕ್ರದ ಎಕ್ಸ್ಪೀರಿಯನ್ಸಸ್ಸು ಅಂದರೆ ನಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಫೈನಾನ್ಸಸ್ಸಲ್ಲಿ ಇರ್ಬೋದು, ಸೊ ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ನಮ್ಮ
ಕಾರ್ಮಿಕ್ ರೀಸನಿಂಗ್, ನಮ್ಮ ಸಫರಿಂಗು ಅಥವಾ ನಮ್ಮ ಪೇನ್ ನಾವೇನನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದು ಒಂದೇ ಸಲ ಶೆಡ್ ಆಗೋದಿಲ್ಲ, ಲೇಯರ್ಸಲ್ಲಿ ಶೆಡ್ ಆಗುತ್ತೆ. ಇಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ ಮಲ್ಟಿಪಲ್ ರಿಲೇಷನ್ಶಿಪ್ಸ್ ಯಾವುದ್ರಲ್ಲೂ ನಮಗೆ ಆ ಖುಷಿ ಸಿಗೋದಿಲ್ಲ, ಅಥವಾ ನಮ್ಮ ಜಾಬ್ ರಿಲೇಟೆಡ್ ಅಥವಾ ಮನಿ ರಿಲೇಟೆಡ್ ನಾವೇನು ಮಾಡಿದ್ರು ನಾವು ದುಡ್ಡು ಮಾಡೋದಕ್ಕಾಗೋದಿಲ್ಲ, ಅಥವಾ ಇರೋ ದುಡ್ಡನ್ನು ನಾವು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ. ಇಟ್ ಕೀಪ್ ಲೂಸಿಂಗ್ ಇಟ್ ಸೆಲ್ಫ್. ಸೊ ದೆರ್ ಇಸ್ ಸಮಥಿಂಗ್ ನೀವು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಮಲ್ಟಿಪಲ್ ಲೇಯರ್ಸನ್ನು ನೀವು ಶೆಡ್ ಮಾಡಬೇಕಾಗಿ ಬಂತು, ಮಲ್ಟಿಪಲ್ ಎಕ್ಸ್ಪೀರಿಯನ್ಸಸ್ಸನ್ನು ನೀವು ಈ ಲೈಫ್ ಟೈಮಲ್ಲಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿ ಬಂತು, ತಿಳ್ಕೊಳ್ಬೇಕಾಗಿ ಬಂತು. ಯಾಕೆ ಇದೆಲ್ಲ ಆಗ್ತಾ ಇದೆ, ಯಾಕೆ ನಾನು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಯಾಕೆ ನಾನು ಏನು ಮಾಡೋಕ್ಕೆ ಹೋದ್ರೂ ಇಲ್ಲ ಫೇಲ್ ಆಗುತ್ತೆ, ಅಥವಾ ಸಮಥಿಂಗ್ ಇಸ್ ನಾಟ್ ರೈಟ್ ಅನ್ನೋಂಥ ಒಂದು ಎಕ್ಸ್ಪೀರಿಯನ್ಸಸ್ಸನ್ನು ನೀವು ಮಾಡ್ತಾ ನಿಮ್ಮನ್ನು ನೀವು ತಿಳ್ಕೊಳ್ತಾ ಒಂದೊಂದೇ ಲೇಯರನ್ನು ನೀವು ಓಪನ್ ಮಾಡ್ತಾ ಸೊ ಹೀಲ್ ಮಾಡ್ತಾ ನಿಮ್ಮ ಪವರನ್ನು ನೀವು ಲೈಕ್ ಅವೇಕನ್ ಮಾಡ್ತಾ. ದಿಸ್ ಈಸ್ ರೂಟ್ ಚಕ್ರ. ಈ ಎಕ್ಸ್ಟೆಂಡಲ್ಲಿರೋದು ಇಟ್ ಈಸ್ ಆಲ್ ಡಾರ್ಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಗ್ರೇ ಎನರ್ಜಿ ವಿಚ್ ಈಸ್ ದಿ ಮೋಸ್ಟ್ ಡೆನ್ಸೆಸ್ಟ್ ಕಾರ್ಮಿಕ್ ಎನರ್ಜಿ. ಸೊ ಆ ಲೇಯರ್ನ ಶೆಡ್ ಮಾಡ್ತಾ ಕಲರ್ ಲೈಟ್ ಆಗ್ತಾ ವಿ ಹ್ಯಾವ್ ಕಮ್ ಟು ರೂಟ್ ಚಕ್ರ. ಅದನ್ನು ಕ್ಲಿಯರೆನ್ಸ್ ಮಾಡ್ತಾ ದೆನ್ ವಿ ಹ್ಯಾವ್ ಕಮ್ ಟು ಸ್ವಾದಿಷ್ಠಾನ, ದಟ್ ಈಸ್ ನಮ್ಮ 2ನೇ ಚಕ್ರ. ಅದಾದಮೇಲೆ ನಮ್ಮ ಪವರ್ ಸೆಂಟರ್, ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ. ನವ್ ಯು ಆರ್ ಮೂವಿಂಗ್ ಡೀಪ್. ಈ ಒಳಗಡೆ ಈ ಸರ್ಕಲ್ಲು, ಈ ಡೀಪ್ ಬಂದು ಈ ಡೆಪ್ತ್ ಬಂದು ನಮ್ಮ ಹಾರ್ಟ್ ಚಕ್ರಕ್ಕೆ ನಾವು ರೀಚ್ ಆಗಿರೋದು. ಇವಾಗ ಒಂದೊಂದೇ ಲೇಯರ್ನ ಹೀಲ್ ಮಾಡ್ತಾ, ಒಂದೊಂದನ್ನೇ ಅಡ್ರೆಸ್ ಮಾಡ್ತಾ, ಒಂದೊಂದನ್ನೇ ಅರ್ಥ ಮಾಡ್ಕೊಳ್ತಾ ನಮ್ಮ ಜೀವನದಲ್ಲಿ ಯಾಕೆ ಇದೆಲ್ಲ ಆಗ್ತಾ ಇದೆ, ಯಾಕೆ ನನ್ನ ಜೀವನದಲ್ಲಿ ನಾನು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ಪ್ರಶ್ನಿಸ್ತಾ, ನಮ್ಮ ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ತಾ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಈ ಒಂದು ಕಾರ್ಮಿಕ್ ಸೈಕಲಿಂದ ಆಚೆ ಬರ್ತಾ, ವೆರಿ ಶ್ಯೂರ್ ದುರ್ಗಮ್ಮ ಅಕ್ನಾಲೇಜ್ ಮಾಡ್ತಾ ಇರೋದು ಈ ಜರ್ನಿ ಈಸಿ ಆಗಿರಲಿಲ್ಲ. ಆ್ಯಂಡ್ ಆಲ್ಸೋ ಈ ಜರ್ನಿ ಎಲ್ಲರಿಗೂ ಅಲ್ಲ, ಈ ವೀಕ್ ಹಾರ್ಟೆಡ್ ಜನರಿಗೆ ಈ ಜರ್ನಿ ಅಲ್ಲ. ಯು ಆರ್ ಸ್ಟ್ರಾಂಗ್ ಹಾರ್ಟೆಡ್, ಸ್ಟ್ರಾಂಗ್ ವಿಲ್ಡ್ ವಾರಿಯರ್ಸ್ ನೀವು. ದಿಸ್ ಈಸ್ ಅ ವೆರಿ ವಾರಿಯರ್ ಎನರ್ಜಿ, ಲೈಕ್ ಸೋಲ್ ವಾರಿಯರ್ ಅಥವಾ ಸ್ಪಿರಿಟ್ ವಾರಿಯರ್ ಎನರ್ಜಿ ಇದು. ಯು ಗೈಸ್ ಆರ್ ವಾರಿಯರ್ಸ್ ಆ್ಯಂಡ್ ಫೈಟರ್ಸ್ ಆ್ಯಂಡ್ ಐ ಡೋಂಟ್ ಕ್ವಿಟ್ ಕೈಂಡ್ ಆಫ್ ಎನರ್ಜಿ ನಿಮ್ಮದು. ಅಷ್ಟು ಸುಲಭವಾಗಿ ನಾನು ಬಿಡೋದಿಲ್ಲ. ಯಾಕೆ ಅಂತ ಪ್ರಶ್ನಿಸ್ತೀನಿ, ಯಾಕೆ ಅಂತ ತಿಳ್ಕೊಳ್ತೀನಿ, ಯಾಕೆ ಇದೆಲ್ಲ ಆಗ್ತಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಅಟ್ ದ ವೆರಿ ಲೀಸ್ಟ್ ನಾನು ಏನೇ ಆದ್ರೂ ಮತ್ತೆ ಎದ್ದು ನಿಂತ್ಕೊಳ್ತಾ ಇರ್ತೀನಿ. ದಿಸ್ ಇಸ್ ಪ್ಯೂರ್ಲಿ ದುರ್ಗಮ್ಮ ಎನರ್ಜಿ. ಲೈಕ್ ದುರ್ಗಮ್ಮ ಎಸೆನ್ಸ್ ಬಂದು ನಿಮ್ಮ ಹೊರಗಡೆ ಎಲ್ಲ ನಿಮ್ಮ ಒಳಗಡೆನೇ ಇರೋದು. ನೀವು ದುರ್ಗಮ್ಮನ ಹೊರಗಡೆ ಆಕ್ಟಿವೇಟ್ ಮಾಡ್ತಾ ಇಲ್ಲ, ನಿಮ್ಮ ಒಳಗಡೆ ದುರ್ಗಮ್ಮನ ಆಕ್ಟಿವೇಟ್ ಮಾಡ್ತಾ ಇರೋದು. ಸೊ ನೀವು ದುರ್ಗಮ್ಮನ ನೀವು ಹುಡ್ಕೊಳ್ಬೇಕಂತ ಅಂದರೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ದುರ್ಗಮ್ಮ ನಿಮಗೆ ನಿಮ್ಮ ಒಳಗಡೆ ಇರೋದು. ಸೊ ದೇರ್ ಇಸ್ ಅ ಸ್ವಿಚ್, ದುರ್ಗಮ್ಮ ಸ್ವಿಚ್ ನಿಮ್ಮ ಒಳಗಡೆ ವಿಚ್ ಯು ಹ್ಯಾವ್ ಟರ್ನ್ಡ್ ಆನ್ ಮಲ್ಟಿಪಲ್ ಟೈಮ್ಸ್. ನಿಮ್ಮ ಲೈಫ್ ಟೈಮಲ್ಲಿ ಎಷ್ಟೊಂದು ಸಲ ದುರ್ಗಮ್ಮ ಎನರ್ಜಿನ ನಿಮ್ಮಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೊಂಡಿದ್ದೀರಾ. ಯಾವಾಗ ನೀವು ಧೈರ್ಯವಾಗಿ ನಿಂತ್ಕೊಂಡ್ರಿ, ಯಾವಾಗ ಧೈರ್ಯವಾಗಿ ಮಾತಾಡುವಂಥ ಪರಿಸ್ಥಿತಿಗಳು ಬಂದಿತ್ತು, ಯಾವಾಗ ಧೈರ್ಯವಾಗಿ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಬೇಕಾಗಿ ಬಂದಿತ್ತು, ಹೀಲ್ ಆಗಬೇಕಾಗಿ ಬಂದಿತ್ತು, ಹಾರ್ಟ್ ಬ್ರೇಕ್ಗಳನ್ನು ಫೇಸ್ ಮಾಡಬೇಕಾಗಿ ಬಂದಿತ್ತು. ಎವ್ರಿ ಟೈಮ್ ನೀವು ದುರ್ಗಮ್ಮ ಎನರ್ಜಿನ ನಿಮ್ಮ ಒಳಗಡೆ ಆಕ್ಟಿವೇಟ್ ಮಾಡ್ಕೊಳ್ತಾ ಇರೋದನ್ನು ದುರ್ಗಮ್ಮ ಹೇಳ್ತಾ ಇರೋದು. ಸೊ ಐ ಆಮ್ ಇನ್ಸೈಡ್ ಯು. ನಾನು ನಿಮ್ಮ ಒಳಗಡೆ ಇರೋದು, ಹೊರಗಡೆ ಇಲ್ಲ. ಹೊರಗಡೆ ಹುಡ್ಕೋವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಬೇರೆ ಎಲ್ಲೂ ಇಲ್ಲ, ನಾನು ನಿಮ್ಮ ಒಳಗಡೆ ಇರುವಂಥದ್ದು. ದ ಎಸೆನ್ಸ್ ಆಫ್ ದುರ್ಗಮ್ಮ, ದ ಬ್ಯೂಟಿ ಆಫ್ ದುರ್ಗಮ್ಮ ನಿಮ್ಮ ಒಳಗಡೆ ಇರೋದು. ಯು ಆರ್ ದ ರೆಪ್ರೆಸೆಂಟೇಷನ್. ದುರ್ಗಮ್ಮದು ರೆಪ್ರೆಸೆಂಟೇಷನ್ ನೀವು. ಯಾಕೆಂದರೆ ದುರ್ಗಮ್ಮ ಬಂದು ಶಿ ಈಸ್ ದ ಫೈಟರ್, ದ ವಾರಿಯರ್ ಗಾಡೆಸ್ ದುರ್ಗಮ್ಮ. ಈ ಅಸತ್ಯ ಇರ್ಬೋದು, ಈ ನೆಗೆಟಿವ್ ಎನರ್ಜೀಸ್ ಇರ್ಬೋದು, ಅದರ ಅಗೇನ್ಸ್ಟ್ ಫೈಟ್ ಮಾಡುವಂಥ ಒಂದು ವಾರಿಯರ್ ಗಾಡೆಸ್ ದುರ್ಗಮ್ಮ. ಆ ಎನರ್ಜಿ, ಆ ಎಸೆನ್ಸು ನಿಮ್ಮ ಒಳಗಡೆ ಇರೋದು. ಅದು ನಿಮ್ಮ ಒಳಗಡೆ ಆಲ್ರೆಡಿ ಆಕ್ಟಿವೇಟ್ ಆಗಿರೋದು ಮಲ್ಟಿಪಲ್ ಟೈಮ್ಸು. ದುರ್ಗಮ್ಮ ಅಕ್ನಾಲೇಜ್ ಮಾಡಿ ನಿಮಗೆ ಹೇಳ್ತಾ ಇರೋವಂಥದ್ದು. ಹೊರಗಡೆ ಎಲ್ಲೂ ಇಲ್ಲ, ನಿಮ್ಮ ಒಳಗಡೆ ನಾನು ಆಲ್ರೆಡಿ ಇದ್ದೀನಿ. ಆಲ್ರೆಡಿ ನನ್ನನ್ನು ಎಷ್ಟೊಂದು ಸಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ. ಅಷ್ಟು ಅಳಬೇಕಾದ್ರೂ ಅಥವಾ ಏನೇ ನೋವು ಬಂದಾಗ್ಲೂ ನೀವು ಮತ್ತೆ ಕಣ್ಣು ಒರೆಸ್ಕೊಂಡು ಎದ್ದು ನಿಂತ್ಕೊಂಡಾಗ ನಾನು ನಿಮ್ಮ ಜೊತೆ ಇದ್ದೆ. ಯಾಕೆಂದರೆ ನಾನು ನಿಮ್ಮ ಒಳಗಡೆ ನನ್ನನ್ನು ನೀವು ಇನ್ವೈಟ್ ಮಾಡಿದ್ರಿ ಅಥವಾ ನನ್ನನ್ನು ನೀವು ಆಕ್ಟಿವೇಟ್ ಮಾಡಿದ್ರಿ. ಎಷ್ಟೊಂದು ಸಲ ಇದಾಗೋದಿಲ್ಲ, ನನ್ನ ಜೀವನ ಇಲ್ಲಿಗೆ ಮುಗ್ದೋಯ್ತು ಅನ್ನೋವಂಥ ಎಷ್ಟೊಂದು ಸಂದರ್ಭಗಳು ಬಂದಾಗಲೂ ಕೂಡ ನೀವು ಮತ್ತೆ ಎದ್ದು ನಿಂತ್ಕೊಳ್ರಿ, ಮತ್ತೆ ಕಣ್ಣು ಒರೆಸ್ಕೊಂಡ್ರಿ, ಮತ್ತೆ ನೀವು ಮುಂದೆ ಹೋಗುವಂಥ ಧೈರ್ಯ ಮಾಡಿದ್ರಿ. ಪ್ರತಿ ಸಲ ನೀವು ಇದು ಮಾಡಿದಾಗಲೂ ನಾನು ನಿಮ್ಮ ಒಳಗಡೆ ಇದ್ದೆ, ನನ್ನ ನೀವು ಆ್ಯಕ್ಟಿವೇಟ್ ಮಾಡಿದ್ರಿ. ಸೊ ಐ ಆಮ್ ನಾಟ್ ಎನಿವೇರ್ ಎಲ್ಸ್. ನಾನು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಒಳಗಡೆ ಇರೋದು ಅಂತ ಹೇಳಿ ಹೇಳ್ತಾ ಇರೋದು. ಓ ಮೈ ಗಾಡ್, ದಿಸ್ ಈಸ್ ಸೋ ಬ್ಯೂಟಿಫುಲ್. ಐಮ್ ಸಾರಿ ಬಟ್ my heart is full and
ಹೋಪ್ಫುಲಿ ನಿಮಗೆ ಎನರ್ಜಿ ಫೀಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ದುರ್ಗಮ್ಮ ಏನು ಹೇಳೋ ಪ್ರಯತ್ನ ಪಡ್ತಿದ್ದಾರೆ. ಮೈ ಹಾರ್ಟ್ ಈಸ್ ಟೋಟಲಿ ಓಪನ್. ಗ್ರೂಪ್ ನಂಬರ್ 1, ನನ್ನ ಹಾರ್ಟ್ ಚಕ್ರ ಓಪನ್ ಆಗಿರೋದು. ದಿಸ್ ಈಸ್ ಯುವರ್ ಎನರ್ಜಿ. ಯು ಆರ್ ವಾರಿಯರ್. ನೀವು ದುರ್ಗಮ್ಮ ಎನರ್ಜಿನ ಎಂಬಾಡಿ ಮಾಡ್ಕೊಂಡಿರೋದು ಮಲ್ಟಿಪಲ್ ಟೈಮ್ಸ್ ನಿಮ್ಮ ಲೈಫಲ್ಲಿ. ಆ್ಯಂಡ್ you are warrior goddess energy. Group number 1, I don't know, I think I have to take a break. Like ನನ್ನ heart, ನನ್ನ throat completely, it is full ದುರ್ಗಮ್ಮ ಎನರ್ಜಿಯಿಂದಾಗಿ, ಅವ್ರ ಅಪ್ರಿಸಿಯೇಷನಿಂದ, ಅವ್ರ ಪ್ರೀತಿನ ನಿಮಗೆ ತೋರಿಸ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ನಾನು ನೋಡ್ತಾ ಇರೋದಕ್ಕೆ, ಬಿಕಾಸ್ ಐ ಆಮ್ ಫೀಲಿಂಗ್ ಹರ್ ಸೋ ಸ್ಟ್ರಾಂಗ್ಲಿ. ಐ ಥಿಂಕ್ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಇಷ್ಟೊಂದು ಡೀಪಾಗಿ ದುರ್ಗಮ್ಮ ಅಥವಾ ಜನರಲ್ ಆಗಿ ಇಷ್ಟೊಂದು ಎನರ್ಜಿನ ನನ್ನ ಮುಖಾಂತರ ನಿಮಗೆ ಕೊಡ್ತಾ ಇರೋವಂಥದ್ದು. ಪ್ಲೀಸ್ ಕಮೆಂಟ್ ಮಾಡಿ ಕೆಳಗಡೆ ಇಫ್ ಯು ಆರ್ ಫೀಲಿಂಗ್ ದಿಸ್ ಎನರ್ಜಿ. ಲೆಟ್ ಮಿ ಟೇಕ್ ಅ ಡೀಪ್ ಬ್ರೆತ್. ಫರ್ದರ್ ಚಾನಲ್ ಮಾಡೋದಕ್ಕೆ ಮುಂಚೆ, ಓ ಮೈ ಗಾಡ್, ಶಿ ಈಸ್ ಬ್ಯೂಟಿಫುಲ್. You are beautiful. Group number 1, you are beautiful. Such a pure soul nimdu, and you are strong warriors. ಈ ನವರಾತ್ರಿ ಟೈಮಲ್ಲಿ ನಿಮ್ಗೆ ಹೇಳ್ತಾ ಇರೋದು, ನೀವು ದುರ್ಗಮ್ಮನ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇರೋದು. ನಿಮ್ಮ ರೀಡಿಂಗಲ್ಲಿ ನೀವು ನನ್ನನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರೆ, ನನ್ನನ್ನು ಹಾಡಿ ಹೊಗಳ್ತಾ ಇದ್ರೆ, ಆ್ಯಕ್ಚುಲಿ ನಿಮ್ಮ ಒಳಗಡೆ ಇರೋ ನನ್ನ ಆಸ್ಪೆಕ್ಟನ್ನ ಅಥವಾ ನನ್ನ ಎಸೆನ್ಸನ್ನ ನೀವು ಹಾಡಿ ಹೊಗಳ್ತಾ ಇರೋದು. ನೀವು ದುರ್ಗಾ ಸಪ್ತಶತಿ ಹೇಳ್ತಾ ಇದ್ರೆ, ನಿಮ್ಮ ಒಳಗಡೆ ಇರೋವಂಥ ದುರ್ಗೆನ ನೀವು ಆ್ಯಕ್ಟಿವೇಟ್ ಮಾಡ್ತಾ ಇರೋದು, ಅವಳನ್ನು ಹೊಗಳ್ತಾ ಇರೋದು, ಅವಳನ್ನು ಹಾಡ್ತಾ ಇರೋದು, ಅವಳನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು, ಅವಳನ್ನು ಇನ್ನಷ್ಟು ನಿಮ್ಮಲ್ಲಿ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇರೋದು. ಸೊ ನಾನೆಲ್ಲೂ ಬೇರೆ ಹೊರಗಡೆ ಇಲ್ಲ, ನಾನು ನಿಮ್ಮೊಳಗಡೆ ಇರೋದು, ನೀವು ನನ್ನೊಳಗಡೆ ಇರೋದು. ಸೊ ವಿ ಬೋತ್ ಆರ್ ಟುಗೆದರ್. ಈ ಜರ್ನಿನಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ನಿರ್ಧಾರದಲ್ಲಿ, ನೀವು ತಗೊಳ್ಳುವಂಥ ಪ್ರತಿಯೊಂದು ಹೆಜ್ಜೆನಲ್ಲಿ, ನೀವು ಆಡುವಂಥ ಪ್ರತಿಯೊಂದು ಮಾತಲ್ಲಿ, ಎಸ್ಪೆಷಲಿ ಯಾವಾಗ ನೀವು ಧೈರ್ಯವಾಗಿ ಏನನ್ನಾದರೂ ಮಾಡೋಕ್ಕೆ ಹೋಗ್ತೀರಾ, ಯಾವಾಗ ನೀವು ಏನಾದ್ರೂ ಬಿಟ್ಕೊಡ್ತೀರಾ, ಐ ಆಮ್ ನಾಟ್ ಅ ಕ್ವಿಟರ್ ಅಂತ ಹೇಳಿ, ಐ ಡೋಂಟ್ ಕ್ವಿಟ್ ಈಸಿಲಿ, ದಿಸ್ ಈಸ್ ಮೈ ಲೈಫ್, ದಿಸ್ ಈಸ್ ಮೈ ಸ್ಟೋರಿ ಅಂತ ಹೇಳಿ ಯಾವಾಗ ನೀವು ಸ್ಟ್ರಾಂಗ್ ಆಗಿ ನೆನ್ಕೊಳ್ತೀರಾ, ಪ್ರತಿ ಸಲ ದುರ್ಗಮ್ಮ ನಿಮ್ಮ ಜೊತೆ ಆ ಧೈರ್ಯನ ಕೊಡ್ತಾ ಇರೋದು. ಆ್ಯಂಡ್ ನಿಮ್ಮನ್ನು ನೀವು ಇನ್ನೂ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ನಿಮಗೆ ಬೆಂಬಲ ಕೊಡ್ತಾ ಇರೋದು, ನಿಮಗೆ ಆ ಪ್ರೀತಿನ, ಧೈರ್ಯನ, ಆ ಶಕ್ತಿನ ಕೊಡ್ತಾ ಇರೋದು ದುರ್ಗಮ್ಮ. ಆ್ಯಂಡ್ ಶಿ ಈಸ್ ಇನ್ಸೈಡ್ ಯು. ಅವರನ್ನು ಯು ಹ್ಯಾವ್ ಆ್ಯಕ್ಟಿವೇಟೆಡ್ ಅವರ ಎನರ್ಜಿನ ನಿಮ್ಮೊಳಗಡೆ ಮಲ್ಟಿಪಲ್ ಟೈಮ್ಸ್. ಐ ಹ್ಯಾವ್ ಫುಲ್ ಬಾಡಿ ಗೂಸ್ ಬಂಪ್ಸ್. ನನ್ನ ಕಾಲು, ನನ್ನ ಕೈಯೆಲ್ಲನೂ ಇಟ್ ಈಸ್ ಲೈಕ್ ಫುಲ್ ಆಫ್ ಗೂಸ್ ಬಂಪ್ಸ್ ಇವಾಗ. ಓ ಮೈ ಗಾಡ್, ದಿಸ್ ಈಸ್ ಬ್ಯೂಟಿಫುಲ್. ಐ ಡೋಂಟ್ ನೋ, ನಾನು ಇನ್ನೂ ಕಾರ್ಡ್ಸ್ ಪುಲ್ ಮಾಡಬೇಕಾ ಅಥವಾ ಐ ಹ್ಯಾವ್ ಟು ಕಂಟಿನ್ಯೂ ಟಾಕಿಂಗ್ ಚಾನಲ್ಡ್ ಮೆಸೇಜಸ್ ಅಲ್ಲೇ ಅಂತ ಹೇಳಿ, ಬಿಕಾಸ್ ದ ಮೆಸೇಜಸ್ ಬಂದು ಇಟ್ ಈಸ್ ಈಸಿ ಫ್ಲೋಯಿಂಗ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಬಿಕಾಸ್ ದ ವೆರಿ ರೀಸನ್ ನಮ್ಮ ಹಾರ್ಟ್ ಚಕ್ರ ಇಷ್ಟೊಂದು ಫುಲ್ ಆಗಿರೋದು, ಇಷ್ಟೊಂದು ಆ್ಯಕ್ಟಿವೇಟ್ ಆಗಿರುವಂಥದ್ದು. ಸೊ ಶಿ ಈಸ್ ದೇರ್ ನಿಮ್ಮ ಜೊತೆ, ನಿಮ್ಮ ಪ್ರತಿಯೊಂದು ಹೆಜ್ಜೆನಲ್ಲೂ. ಸೊ ಡೋಂಟ್ ವರಿ, ಇಷ್ಟು ದೂರನೇ ಕರ್ಕೊಂಡು ಬಂದಿದ್ದಾರೆ, ಇಷ್ಟು ದೂರನೇ ನೀವು ಬಂದಿದ್ದೀರಾ ಅಂತಂದರೆ ಇನ್ನು ಮುಂದೆ ನೀವು ಎಲ್ಲಿ ಹೋಗಬೇಕು, ಏನನ್ನ ಮಾಡಬೇಕು, ಅದಕ್ಕೂ ಅವರ ಕಂಪ್ಲೀಟ್ ಆಗಿರುವಂಥ ಆ ಬೆಂಬಲ, ಪ್ರೋತ್ಸಾಹ, ಧೈರ್ಯ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಸೊ ಡು ನಾಟ್ ಗಿವ್ ಅಪ್. ಇನ್ನು ಮುಂದೆನೂ ಕೂಡ ಇನ್ನೂ ಎಷ್ಟೊಂದು ಮಾಡೋದಿದೆ, ಇನ್ನೂ ಎಷ್ಟೊಂದು ನೋಡೋದಿದೆ, ಇನ್ನೂ ಎಷ್ಟೊಂದು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದಿದೆ, ಇನ್ನೂ ನಾವು ಎಷ್ಟೊಂದು ತಿಳ್ಕೊಬೇಕಾಗಿದೆ, ಇನ್ನೂ ನಮ್ಮ ಸ್ಪಿರಿಚುವಾಲಿಟಿನಲ್ಲಿ ಇನ್ನೂ ಎಷ್ಟು ಡೀಪಾಗಿ ಹೋಗಬೇಕಾಗಿದೆ, ಇನ್ನು ನಮ್ಮ ಜರ್ನಿ ಎಷ್ಟು ಮುಂದೆ ಇದೆ. ವಿ ಆರ್ ಗೋಯಿಂಗ್ ಟು ಬಿ ಫಂಟಾಸ್ಟಿಕ್ಲಿ ಆಲ್ ರೈಟ್. ಗ್ರೂಪ್ ನಂಬರ್ 1. ಸೊ ಡು ನಾಟ್ ಡೌಟ್. ನಿಮ್ಮನ್ನು ನೀವು ಡೌಟ್ ಮಾಡಬೇಡಿ, ನಿಮ್ಮ ಕೆಪಾಸಿಟಿನ, ನಿಮ್ಮ ಕೇಪಬಿಲಿಟಿನ ನೀವು ಡೌಟ್ ಮಾಡಬೇಡಿ, ನಿಮಗಿರೋ ಟ್ಯಾಲೆಂಟ್ಸ್ನ, ಸ್ಕಿಲ್ನ ನೀವು ಡೌಟ್ ಮಾಡಬೇಡಿ. ಬಿಕಾಸ್ ಇಷ್ಟು ಸ್ಟ್ರಾಂಗ್ ಆಗಿ ದುರ್ಗಮ್ಮ ನಿಮ್ಮ ಜೊತೆ ನಿಂತಿದ್ದಾರೆ ಅಂದರೆ ದೇರ್ ಇಸ್ ಫಾರ್ ಅ ರೀಸನ್. ಎಲ್ಲರಿಗೂ ಈ ಥರ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಧೈರ್ಯ ಇರೋರ ಜೊತೆ ಮಾತ್ರನೇ ದುರ್ಗಮ್ಮ ಎನರ್ಜಿ ಇರೋದಕ್ಕೆ ಸಾಧ್ಯ. ಯಾಕೆಂದರೆ ಮ್ಯಾಚ್ ಆಗಬೇಕಲ್ಲ. ದುರ್ಗಮ್ಮ ಈಸ್ ದ ಡೆಫಿನಿಷನ್ ಆಫ್ ಪವರ್ ಆ್ಯಂಡ್ ಫಿಯರ್ಲೆಸ್ನೆಸ್ ಆ್ಯಂಡ್ ಸ್ಟ್ರೆಂತ್. ಅದು ನಮ್ಮ ಒಳಗಡೆ ಇದ್ದಾಗ ಮಾತ್ರನೇ ಎನರ್ಜಿ ಮ್ಯಾಚ್ ಆಗೋದಕ್ಕಾಗೋದು. ನಾವು ಧೈರ್ಯವಾಗಿ ನಿಂತ್ಕೊಂಡಂಗೆ ಮಾತ್ರನೇ ಆ ದುರ್ಗಮ್ಮ ಎನರ್ಜಿ ನಮಗೆ ಆ್ಯಕ್ಟಿವೇಟ್ ಆಗೋದಕ್ಕಾಗೋದು. ಆ್ಯಂಡ್ ದಟ್ ಈಸ್ ವಾಟ್ ದುರ್ಗಮ್ಮ ನಿಮಗೆ ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇರೋದು. ಐ ಆಮ್ ವಿತ್ ಯು, ಐ ಆಮ್ ಇನ್ ಯು, ಐ ಆಮ್ ಯು ಅಂತ ಹೇಳಿ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ಈ ನವರಾತ್ರಿ ಟೈಮಲ್ಲಿ. ಸೊ ದುರ್ಗಮ್ಮನ ನೀವು ಹಾಡಿ ಹೋಗಲಿ. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನೀವೇನಾದರೂ ಮಾಡ್ತಿದ್ರೆ, ಲೈಫ್ ಟೈಮಲ್ಲ, ಈ ಪರ್ಟಿಕ್ಯುಲರ್ ನವರಾತ್ರಿ ಟೈಮಲ್ಲಿ ದುರ್ಗಮ್ಮ ಪ್ರಾಕ್ಟೀಸಸ್ ಎಲ್ಲ ಮಾಡ್ತಿದ್ರೆ, ಯು ಆರ್ ಆ್ಯಕ್ಚುಲಿ ಆ್ಯಕ್ಟಿವೇಟಿಂಗ್ ದುರ್ಗಮ್ಮ ಎನರ್ಜಿನ ನಿಮ್ಮ ಒಳಗಡೆ. ಸೊ ಕಂಟಿನ್ಯೂ ಸೆಲೆಬ್ರೇಟಿಂಗ್ ಅಂತ ಹೇಳ್ತಾ ಇರೋದು. ನಿಮ್ಮನ್ನು ಕೂಡ ನೀವು
ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಬಿಕಾಸ್ ಯು ಆರ್ ದ ಮಿರರ್ ಎನರ್ಜಿ ದುರ್ಗಾಮಾದು. ಆ್ಯಂಡ್ ದೆನ್ ಇಟ್ ಈಸ್ oh my god. And then we have number 14. ಲೈಕ್ ನಿಮಗೆ ಇವಾಗ ಸದ್ಯಕ್ಕೆ ಹೇಳ್ತಾ ಇರೋದು ದುರ್ಗಮ್ಮ ಬಂದು ನೀವು ಇನ್ನೂ ಏನೆಲ್ಲ ಮಾಡ್ಬೋದು ನಿಮ್ಮ ಜೀವನದಲ್ಲಿ, ಇನ್ನೂ ನಿಮಗೆ ಸ್ವಲ್ಪ ಕೂಡ ಐಡಿಯಾ ಇಲ್ಲ. ಯಾಕೆಂದರೆ ಇನ್ನೂ ಎಷ್ಟೊಂದು ಬರೋದಿದೆ ನಿಮ್ಮ ಜೀವನದಲ್ಲಿ, ಇನ್ನೂ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ಗಳನ್ನ ಮಾಡೋದಿದೆ, ಇನ್ನೂ ಏನೆಲ್ಲ ಅಚೀವ್ ಮಾಡೋದಿಲ್ಲ ಇದೆ, ಅಥವಾ ಏನೇನೆಲ್ಲ ಇನ್ನೂ ಸೆಲೆಬ್ರೇಟ್ ಮಾಡೋದಿದೆ, ಇನ್ನೂ ಎಷ್ಟೊಂದು ಜನನ ನಿಮ್ಮ ಲೈಫಲ್ಲಿ ಇನ್ನೂ ಮೀಟೇ ಮಾಡಿಲ್ಲ ನೀವು, ನಿಮ್ಮ ಸೋಲ್ ಫ್ಯಾಮಿಲಿನ ಅಥವಾ ನಿಮ್ಮ ಸೋಲಿಗೆ ಮ್ಯಾಚ್ ಆಗುವಂಥ ಎಕ್ಸ್ಪೀರಿಯನ್ಸಸ್ಗಳನ್ನು ಯು ಆರ್ ಡೂಯಿಂಗ್ ಇಟ್ ಕಾನ್ಸ್ಟೆಂಟ್ಲಿ. ನೀವು ಅದನ್ನು ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ಒಂದೊಂದೇ ಸ್ಟೆಪ್ಪಲ್ಲಿ ನಿಮಗೆ ಬೇಕಾಗಿರುವಂಥ ಹೆಲ್ಪನ್ನು ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ, ಅಥವಾ ಬೇಕಾಗಿರುವಂಥ ಕ್ಲಾರಿಟಿನ ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ, ಬಿಕಾಸ್ ಯು ಆರ್ ರೆಡಿ ಟು ಗೋ ಫಾರ್ವರ್ಡ್. ಈ ಕಾರ್ಡನ್ನು ನಾಗಲೇ ತೊಗೊಳ್ಳಿಲ್ಲ, ತಿರ್ಗಾ ಅದೇ ಕಾರ್ಡನ್ನೇ ಕೊಡ್ತಾ ಇರೋದು. ಲೈಕ್ ದಿಸ್ ಇಸ್ ವಾಟ್ ಇಟ್ ಈಸ್. ಆ ಕ್ಲಾರಿಟಿ ಇರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥ ನಾಲೆಜ್ ಇರ್ಬೋದು, ಎವ್ರಿಥಿಂಗ್. ಗ್ರೂಪ್ ನಂಬರ್ 1, ಲೈಕ್ ಯು ಆರ್ ರಿಲೀಸಿಂಗ್, ಪ್ಲಾನಿಂಗ್ ಆ್ಯಂಡ್ ರಿಲೀಸಿಂಗ್ ಇಲ್ಯೂಷನ್ಸ್. ನಿಮ್ಮ ಪಾಸ್ಟ್ನೆಲ್ಲ ನೀವು ಹಿಂದೆ ಬಿಡ್ತಾ ಇರೋದು. ಐ ಆಮ್ ಗೆಟಿಂಗ್ ಲೈಕ್ ಏಸ್ ಆಫ್ ಸಾರ್ಡ್ಸ್ ಎನರ್ಜಿ ಇದರಲ್ಲಿ. ಆ್ಯಂಡ್ ಆಲ್ಸೋ ದ ರಿಲೀಸ್ ಎನರ್ಜಿ. ಎನಿಥಿಂಗ್ ನಮ್ಮ ಹಾರ್ಟ್ ಚಕ್ರನ ಬ್ಲಾಕ್ ಮಾಡಿದ್ದು ಅಥವಾ ನಮ್ಮ ಓಪನ್ನೆಸ್ಸನ್ನು ಬ್ಲಾಕ್ ಮಾಡಿದ್ದು ಅದನ್ನೆಲ್ಲ ನೀವು ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ವಿತ್ ನಂಬರ್ 5, ದಿಸ್ ಈಸ್ ದಿ ಬ್ಯೂಟಿಫುಲ್ ಚೇಂಜಸ್ ನಮ್ಮ ಲೈಫಲ್ಲಿ ನಾವು ಇನ್ವೈಟ್ ಮಾಡಿರೋದು. ನಾವು ಆ ಟೈಮ್ ಲೈನನ್ನು ಜಂಪ್ ಮಾಡಿದ್ಮೇಲೆ ಬಿಕಾಸ್ ಆಫ್ ಅವರ್ ಡಿಸಿಷನ್ಸ್, ನಾವು ಮಾಡಿದಂಥ ಡಿಸಿಷನ್ಸು, ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಕ್ವಿಟ್, ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಅಪ್ ಅಂತ ಹೇಳಿ ನಾವು ಮಾಡಿದಂಥ ಡಿಸಿಷನ್ಸು ನಮಗೆ ಈ ಬ್ಯೂಟಿಫುಲ್ ಕ್ಲಾರಿಟಿನ ವಿತ್ ಆಲ್ ದ ಎಲ್ಲೋ ಈ ಸುತ್ತ ಆ ಕ್ಲಾರಿಟಿ ನಮಗೆ ತಂದುಕೊಡ್ತಾ ಇರೋದು. ಮುಂದೆ ಹೋಗೋದಕ್ಕೆ, ಇನ್ನೂ ನಮ್ಮ ಲೈಫನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ನಮ್ಮ ಅವೇರ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಟು ಎಕ್ಸ್ಪೀರಿಯನ್ಸ್ ಲೈಫ್ ಫುಲ್ಲಾಗಿ. ನಮ್ಮ ಸೋಲ್ ಪ್ಲ್ಯಾನ್ ಏನಿದೆ, ನಮ್ಮ ಸೋಲ್ ಬ್ಲೂ ಪ್ರಿಂಟ್ ಏನಿದೆ, ಅದನ್ನು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ನಾಲೆಜನ್ನ, ಇನ್ಫಾರ್ಮೇಷನ್ನ, ಅವೇರ್ನೆಸ್ಸನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇರೋದು ನಮ್ಮ ಒಳಗಡೆ. ಬೇಸಿಕ್ಲಿ ನಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಆಗ್ತಾ, ನಮ್ಮ ಹಾರ್ಟ್ ಓಪನ್ ಆಗ್ತಾ ಆಗ್ತಾ, ವಿ ಆರ್ ಬಿಕಮಿಂಗ್ ಮೋರ್ ರಿಸೆಪ್ಟಿವ್, ಓಪನ್. ಈ ಹೊಸ ಎಕ್ಸ್ಪೀರಿಯನ್ಸಸ್ನ ಅಥವಾ ಈ ಕ್ಲಾರಿಟಿನ, ಅಂಡರ್ಸ್ಟ್ಯಾಂಡಿಂಗನ್ನು, ಇನ್ನೂ ಗ್ರೇಟ್ನೆಸ್ಸನ್ನು ನಮ್ಮ ಲೈಫಿಗೆ ನಾವು ಇನ್ವೈಟ್ ಮಾಡೋದಕ್ಕೆ. ಸೊ ಐ ಆಮ್ ಇನ್ವೈಟಿಂಗ್ ಆಲ್ ದ ಗ್ರೇಟ್ನೆಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ this is what is happening. You are inviting a great life na, you are inviting greatness na, you are inviting great experiences na. The word great bandu underline ಆಗ್ತಾ ಇರೋದು. You are inviting ಈ great, like mediocre, like okay kind of life in that this is exactly the life ನನಗೆ ಬೇಕಾಗಿರೋದು ಅನ್ನೋಂಥ ಒಂದು ಎಕ್ಸ್ಪೀರಿಯನ್ಸ್ಗೆ ನಿಮ್ಮನ್ನು ನೀವು ಮೂವ್ ಮಾಡ್ತಾ ಇರೋದು, ಅಥವಾ ನಿಮ್ಮನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಗೈಡ್. ಸೊ ದಿಸ್ ಈಸ್ ದುರ್ಗಾಮ ಎನರ್ಜಿ ಬಂದು ಗೈಡ್ ಆಗಿ ನಿಮಗೆ ನೀವು ಹೋಗುವಂಥ ದಾರಿಗೆ ಕರ್ಕೊಂಡು ಹೋಗ್ತಾ ಇರೋದು, ದ ಇಲ್ಯುಮಿನೇಟೆಡ್ ಪಾತ್. ಸೊ ಫೈನಲ್ ಆಗಿ ನಿಮಗೆ ಗ್ರೂಪ್ ನಂಬರ್ 1 ಈಗ ಸದ್ಯಕ್ಕೆ, ಈವನ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಏನಾಗ್ತಾ ಇದೆ, ನಾನು ತೊಗೊಂಡಿರೋಂಥ ಎಲ್ಲ ಡಿಸಿಷನ್ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಅದೆಲ್ಲ ನಿಮಗೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ. ಯಾಕೆಂದರೆ ಯು ಆರ್ ಗೈಡೆಡ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ಇಡ್ತಾ ಹೋಗಿ, ನೆಕ್ಸ್ಟ್ ಹೆಜ್ಜೆ ಎಲ್ಲಿಡಬೇಕು ಅಂತ ಹೇಳಿ ಆ ದಾರಿನ ಬ್ರೈಟ್ ಮಾಡ್ತಾ ಹೋಗ್ತಾರೆ. ಕತ್ಲಿದ್ರೂ ಹೆದರ್ಕೊಳ್ಬೇಡಿ, ಯು ಆರ್ ಸ್ಟಿಲ್ ಇನ್ ದ ರೈಟ್ ಡೈರೆಕ್ಷನ್. ಫೈನಲಿ ನಾವು ಇಷ್ಟೊತ್ತು ಏನೆಲ್ಲ ಮಾತಾಡಿದ್ವಿ ಅದರ ಕನ್ಫರ್ಮೇಷನು, ಹೀಲಿಂಗ್ ದ ಹಾರ್ಟ್, ಪವರ್ ಆಫ್ ಸೆಲ್ಫ್ ಲವ್. ಫೈನಲಿ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಲೈಕ್ ಐ ಆಮ್ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಧೈರ್ಯ ಮಾಡಿದ್ದೀರಾ ಫೈನಲಿ. ಸೊ ದಿಸ್ ಈಸ್ ಬಿಕಾಸ್ ನೀವು ಗ್ರೂಪ್ ನಂಬರ್ 1 ನಿಮ್ಮ ಹಾರ್ಟ್ ಚಕ್ರ, ದಿಸ್ ಈಸ್ ಬಿಕಾಸ್ ಯು ಡಿಸೈಡೆಡ್ ನೀವು ಇಂಪಾರ್ಟೆಂಟು. ಬರೀ ಎಲ್ಲರೂ ಅಷ್ಟೇ ಅಲ್ಲ, ನೀವೂ ಕೂಡ ಇಂಪಾರ್ಟೆಂಟು ಈ ಜೀವನದಲ್ಲಿ. ಎಲ್ಲರನ್ನೂ ಯಾವ ಥರ ನೋಡ್ಕೊಳ್ತೀರಾ, ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಐ ಆಮ್ ಇಂಪಾರ್ಟೆಂಟ್ ಅಂತ ಹೇಳಿ ತಿಳ್ಕೊಂಡಿದ್ದು, ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಡಿಸಿಷನ್ಸ್ಗಳನ್ನ ನೀವು ಮಾಡ್ತಾ ಇರೋದು. ಯಾವಾಗಲೂ ಬೇರೆಯವ್ರನ್ನ ಪ್ರಯಾರಿಟೈಸ್ ಮಾಡ್ತಾ ಇದ್ವಿ, ಬಟ್ ಫೈನಲಿ ನಮ್ಮನ್ನು ನಾವು ಕೂಡ ಪ್ರಯಾರಿಟೈಸ್ ಮಾಡ್ತಾ ಇರೋದು, ನಮ್ಮ ಹಾರ್ಟನ್ನ ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 1 ಯೋರ್ ಹಾರ್ಟ್ ಈಸ್ ಗೆಟಿಂಗ್ ಹೀಲ್ಡ್, ಯು ಆರ್ ಬಿಕಮಿಂಗ್ ರಿಸೆಪ್ಟಿವ್ ಅಂದರೆ ರಿಸೀವ್
ಮಾಡ್ಕೊಳ್ಳೋದಕ್ಕೆ, ಕೇಳಿರೋದನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಓಪನ್ ಇರಬೇಕಲ್ಲ. ನಾವು ಕೇಳ್ಬಿಟ್ಟು ಕೈನ ಭದ್ರವಾಗಿ ಹಿಡ್ಕೊಂಡಿದ್ರೆ ಎಲ್ಲಿ ಕೊಡ್ತಾರೆ ನಮಗೆ. ಸೊ ರಿಸೆಪ್ಟಿವ್ನೆಸ್ ಅಂದರೆ ನಮ್ಮ ಕೈ ಎರಡು ಓಪನ್ ಆಗಿರೋದು, ಅಂದರೆ ನಮ್ಮ ಹಾರ್ಟ್ ಓಪನ್ ಆಗಿರೋದು. ಬಿಕಾಸ್ ಎವ್ರಿಥಿಂಗ್ ಈಸ್ ಗೆಟಿಂಗ್ ಅಟ್ರಾಕ್ಟೆಡ್ ನಮ್ಮ ಹಾರ್ಟ್ ಚಕ್ರ. ಆ ಹಾರ್ಟ್ ಚಕ್ರ ಫ್ರೀಕ್ವೆನ್ಸಿನಲ್ಲಿ ಎವ್ರಿಥಿಂಗ್ ದಟ್ ಯು ಲವ್ಸ್ ಯು ಬ್ಯಾಕ್. ಓಕೆ, ಸೊ ದಟ್ ಈಸ್ ಬ್ಯೂಟಿಫುಲ್ ಅಫರ್ಮೇಷನ್. ನಿಮಗೆ ಫೈನಲ್ ಆಗಿ ರೀಡಿಂಗ್ನ ಕ್ಲೋಸ್ ಮಾಡೋದಕ್ಕೆ ಮುಂಚೆ, ಎವ್ರಿಥಿಂಗ್ ದಟ್ ಐ ಲವ್ಸ್ ಮೀ ಬ್ಯಾಕ್, ಎವ್ರಿಥಿಂಗ್ ದಟ್ ಐ ವಾಂಟ್ಸ್ ಮೀ ಬ್ಯಾಕ್. ಓಕೆ, ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ಅಟ್ರಾಕ್ಷನ್. ನಮಗೆ ಬೇಕಾಗಿರೋದು ಅಥವಾ ಯೂನಿವರ್ಸಲ್ಲಿರೋದು ಅಥವಾ ನಮಗೆ ಬೇಕಾಗಿರೋದು ಎರಡೂ ಈಕ್ವಲ್ ಮ್ಯಾಚಲ್ಲಿ, ಈಕ್ವಲ್ ವೈಬ್ರೇಷನಲ್ಲಿ ನಾವು ಅಲೈನ್ಮೆಂಟನ್ನು ತರ್ತಾ ಇರೋದು ಬೈ ಓಪನಿಂಗ್ ನಮ್ಮ ಹಾರ್ಟನ್ನ. ವಿ ಆರ್ ಬೀಯಿಂಗ್ ರಿಸೆಪ್ಟಿವ್, ಗ್ರೂಪ್ ನಂಬರ್ 1. ಸೊ ವಾಟ್ ಯು ಆರ್ is attracting you also. ನೀವೇನೇನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಆ ಕಡೆಯಿಂದ ಅದನ್ನು ಕೂಡ ನಿಮ್ಮನ್ನ ಪುಲ್ ಮಾಡ್ತಾ ಇರೋದು. ಸೊ ದಟ್ ಯು ಬೋತ್ ಕ್ಯಾನ್ ಮೀಟ್. ಬೋತ್ ಅಂತ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸು. ಸೊ ನಿಮ್ಮ ಹಾರ್ಟ್ ಚಕ್ರ ಈಸ್ ವೆರಿ 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 ಮ್ಯಾಗ್ನೆಟಿಕ್ ಈ ಸಮಯದಲ್ಲಿ. ಬಿಕಾಸ್ ಆಫ್ ಆಲ್ ದ್ಯಾಟ್ ನೀವು ಮಾಡ್ತಾ ಇರೋದು, ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ತಾ ಇರೋದು ಫಾರ್ ಬೀಯಿಂಗ್ ದ ವಾರಿಯರ್ ದಟ್ ಯು ಆರ್, ದಟ್ ಸೋಲ್ ವಾರಿಯರ್ ಆರ್ ದ ಪವರ್ಫುಲ್ ಸೋಲ್ ದಟ್ ಯು ಆರ್. ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು, ನವರಾತ್ರಿ ಸ್ಪೆಷಲ್ ಮೆಸೇಜಸ್ಸು, ಗ್ರೂಪ್ ನಂಬರ್ 1. ಸಚ್ ಅ ಬ್ಯೂಟಿಫುಲ್ ರೀಡಿಂಗ್, ಐ ಲವ್ಡ್ ಇಟ್. ಓಕೆ, ಸೊ ನಿಮಗೇನು ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಂಟು ಮನಿದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಯು ಆರ್ ಸೋ ಬ್ಲೆಸ್ಡ್ and loved. Durgama Inda. Thank you so much. Take care. Bye-bye. ಸ್ವಾಗತ. ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ನವರಾತ್ರಿ ಸ್ಪೆಷಲ್ ಮೆಸೇಜಸ್ಸು ದುರ್ಗಮ್ಮಯಿಂದ. ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ದುರ್ಗಮ್ಮ ತೋರಿಸ್ತಾ ಇರೋದು ನೀವು ಮಾಡಿದಂಥ ಕೆಲವೊಂದು ಪ್ರಾಕ್ಟೀಸಸ್ಸು ಅಥವಾ ರಿಚುವಲ್ಲು ಅಥವಾ ರೀಸೆಂಟಾಗಿ ಏನೇನಾದರೂ ಸರೆಂಡರ್ ಮಾಡಿದರೆ, ರಿಲೀಸ್ ಮಾಡಿದರೆ, ಅಥವಾ ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಪಾಸ್ನ ರಿಲೀಸ್ ಮಾಡೋದಕ್ಕೆ ಅಥವಾ ಕ್ಲೆನ್ಸ್ ಮಾಡೋದಕ್ಕೆ, ವಾಟ್ ಎವರ್ ಎನಿಥಿಂಗ್ ದಟ್ ಯು ಡಿಡ್ ರೀಸೆಂಟ್ ಡೇಸಲ್ಲಿ ಇಟ್ ವರ್ಕ್ಡ್ ಫಂಟಾಸ್ಟಿಕ್ಲಿ ಅಂತ ಹೇಳಿ ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ಆ ಪರ್ಟಿಕ್ಯುಲರ್ ರಿಲೀಸಿಂಗ್ ಅಥವಾ ಸರೆಂಡರ್ ಮಾಡುವಂಥದ್ದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ನಿಮಗೆ ಆ ಪರ್ಟಿಕ್ಯುಲರ್ ಐಡಿಯಾನ ಅಥವಾ ವಿಷನ್ನ ಅಥವಾ ಸಮಥಿಂಗ್ ದಟ್ ಯು ಹ್ಯಾಡ್ ಟು ಸರೆಂಡರ್. ಯಾಕೆಂದರೆ ನೀವೇನು ಮಾಡಿದ್ರು ಅದು ವರ್ಕ್ ಆಗ್ತಿಲ್ಲ, ಅಥವಾ ನೀವೇನು ಮಾಡಿದ್ರು ಅದು ನೀವು ಅಂದ್ಕೊಂಡಿರೋ ಥರ ಆಗ್ತಿಲ್ಲ. ಬಟ್ ಯು ಡಿಂಟ್ ನೋ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಐ ಸರೆಂಡರ್ಡ್ ಆರ್ ಐ ಲೆಟ್ ಇಟ್ ಗೋ ಆರ್ ಐ ರಿಲೀಸ್ಡ್ ಅನ್ನೋವಂಥದ್ದು ಇಟ್ ಈಸ್ ವರ್ಕಿಂಗ್ ಫಂಟಾಸ್ಟಿಕ್ಲಿ ಅಂತ ಹೇಳ್ತಾ ಇರೋದು. ಕೆಲವೊಂದು ಸಲ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ, ಎಲ್ಲನೂ ನಮ್ಮ ಕೈಯಲ್ಲಿಲ್ಲ, ಎಲ್ಲನೂ ನಾವು ಮಾಡೋದಕ್ಕಾಗೋದಿಲ್ಲ. ದೇರ್ ಆರ್ ಹೈಯರ್ ಪವರ್ಸ್ ಆ್ಯಂಡ್ ಹೈಯರ್ ಲಾಸ್ ಆ್ಯಂಡ್ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕೆಲವೊಂದು ಸಲ ನಾವು ಸರೆಂಡರ್, ಕೆಲವೊಂದು ಸಲ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಸರೆಂಡರ್ ಇಸ್ ದ ಬೆಸ್ಟ್ ಆಪ್ಷನ್ ನಮಗೆ. ಬಟ್ ಇಟ್ ಇಸ್ ನಾಟ್ ಈಸಿ ಮನುಷ್ಯರಿಗೆ ಸರೆಂಡರ್ ಮಾಡುವಂಥದ್ದು. ದೇರ್ ಇಸ್ ಸಮಥಿಂಗ್ ದಟ್ ಯು ಡೆಡ್, ಇಟ್ ಕ್ಲಿಯರ್ಡ್ ಸ್ಪೇಸ್ ಅಂತ ಹೇಳ್ತಾ ಇರೋದು. ನಿಮ್ಮ ಜೀವನದಲ್ಲಿ ಸ್ಪೇಸನ್ನು ಕ್ಲಿಯರ್ ಮಾಡಿರೋದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಮ್ಮ ಮೆಮರಿ ಕಾರ್ಡ್ ಅಥವಾ ನಮ್ಮ ಫೋನ್ ಅಥವಾ ನಮ್ಮ ಲ್ಯಾಪ್ಟಾಪ್, ದೆರ್ ವಿಲ್ ಬಿ ಎನಫ್ ಮೆಮರಿ 250 GB ಆರ್ ವಾಟ್ ಎವರ್. ಸೊ ನಾವು ಫೋಟೋಸು ವೀಡಿಯೋಸು ತೆಗಿತದೆ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಕ್ಲೋಸ್ಡ್ ಆಫ್. ನಾವೀಗ ಹೊಸ ವಿಡಿಯೋ ತೆಗಿಬೇಕು ಅಥವಾ ಹೊಸದನ್ನು ನಾವು ಬೇರೆಯವರಿಂದ ತಗೊಳ್ಬೇಕು ಅಥವಾ ಡೌನ್ಲೋಡ್ ಮಾಡಬೇಕು, ದ ಮೆಮರಿ ಈಸ್ ನಾಟ್ ದೇರ್ ಹೊಸದನ್ನು ಡೌನ್ಲೋಡ್ ಮಾಡೋದಕ್ಕೆ. ಸೊ ವಾಟ್ ವಿ ಡಿಡ್ ರೀಸೆಂಟ್ ಡೇಸಲ್ಲಿ ಆ ಮೆಮರಿನ ರಿಲೀಸ್ ಮಾಡಿದ್ದು, ಅನ್ನೆಸೆಸರಿ ಆಗಿರುವಂಥ ಡೇಟಾನ, ಅನ್ನೆಸೆಸರಿ ಆಗಿರುವಂಥ ಬ್ಯಾಂಡ್ ವಿಡ್ತನ್ನು ನಾವು ರಿಲೀಸ್ ಮಾಡಿರೋದು ಟು ರಿಸೀವ್ ನಮಗೆ ಏನು ಬೇಕು ಈಗ ಸದ್ಯಕ್ಕೆ, ಅಥವಾ ನಾವು ಏನನ್ನು ಕೇಳ್ತಾ ಇದ್ದೀವಿ ಅಥವಾ ಏನು ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅದು ಆ್ಯಕ್ಚುಲ್ ಆಗಿ ನಮ್ಮ ಲೈಫಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ವಿ ಕ್ಲಿಯರ್ಡ್ ಸಮಥಿಂಗ್, ವಿ ಕ್ಲಿಯರ್ಡ್ ಸ್ಪೇಸ್. ಕೆಲವೊಂದು ಪ್ರಾಕ್ಟೀಸಸ್ಸಿಂದ, ರಿಚುವಲಿಂದ, ಅಥವಾ ಜಸ್ಟ್ ಥಾಟ್ ಪ್ರಾಸೆಸ್ ಲೈಕ್ ದಿಸ್ ಈಸ್ ಡನ್, ಲೈಕ್ ಐ ಕೆನಾಟ್ ಕಂಟಿನ್ಯೂ ಇದೇ ಥರ, ನಾನು ಇದನ್ನು ಕಟ್ ಮಾಡ್ತೀನಿ ಅಥವಾ ರಿಲೀಸ್ ಮಾಡ್ತೀನಿ ಅಥವಾ ಐ ಡೂ ದಿಸ್. ಸಮಥಿಂಗ್ ಹ್ಯಾಪೆಂಡ್ ರೀಸೆಂಟ್ ಡೇಸಲ್ಲಿ ವಿಚ್ ಕ್ಲಿಯರ್ಡ್ ಸ್ಪೇಸ್ ನಮ್ಮ ಲೈಫಲ್ಲಿ. ಕಾರ್ಡ್ ಕಟ್ಟಿಂಗು ಇರ್ಬೋದು, ಅಥವಾ ಪಾಸ್ಟಿಂದ ಎನರ್ಜೀಸ್ನ ರಿಲೀಸ್ ಮಾಡಿರೋದು ಇರ್ಬೋದು, ಪಾಸ್ಟ್ ವ್ಯಕ್ತಿನ ಯಾರನ್ನಾದರೂ ರಿಲೀಸ್ ಮಾಡಿರೋರು ಇರ್ಬೋದು, ಅಥವಾ ರೀಸೆಂಟ್ ಡೇಸಲ್ಲಿ ನಾವು ಮನೆ ಕ್ಲೀನ್ ಮಾಡಿರ್ಬೋದು, ರೀಸೆಂಟ್ ಡೇಸಲ್ಲಿ ಮನೆಯಲ್ಲಿ ಬೇಡದೇ ಇರೋದನ್ನೆಲ್ಲ ನಾವು ಆಚೆ ಬಿಸಾಕಿರ್ಬೋದು, ಅಥವಾ ದೆರ್ ಇಸ್ ಸಮಥಿಂಗ್ ದಟ್ ಹ್ಯಾಪೆಂಡ್ ರೀಸೆಂಟ್ ಡೇಸಲ್ಲಿ ಫಿಸಿಕಲಿ, ಎಮೋಷ್ನಲಿ, ಸ್ಪಿರಿಚುವಲಿ, ಮೆಂಟಲಿ, ಇನ್ ಸಮ್ ಕೆಪಾಸಿಟಿ ನೀವು ಏನೂ ನಿಮ್ಮ ಲೈಫಿಂದ ಕಟ್ ಮಾಡಿರೋದು, ರಿಲೀಸ್ ಮಾಡಿರೋದು, ಅಥವಾ ಸರೆಂಡರ್ ಮಾಡಬೇಕು, ಐ ಹ್ಯಾವ್ ಟು ಲೆಟ್ ಗೋ ಅನ್ನೋವಂಥ ಒಂದು ಥಾಟ್ ನಿಮ್ಮ
ಮೈಂಡಲ್ಲಿ ಬಂದಿದ್ರೆ ಇತ್ತೀಚಿನ ದಿನಗಳಲ್ಲಿ ಇನ್ ಪಾಸ್ಟ್ 3 months. ಸೊ ದಟ್ ಈಸ್ ವರ್ಕಿಂಗ್ ಫಂಟಾಸ್ಟಿಕ್ಲಿ. ಅದು ಬಂದು ನಿಮಗೆ ಜಾಗನ ಮಾಡಿಕೊಡ್ತಾ ಇರೋದು, ಹೊಸದನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ದುರ್ಗಮ್ಮ ಹೇಳ್ತಾ ಇರೋದು, ಯು ಹ್ಯಾವ್ ಟು ಬಿ ರಿಯಲಿ ಸ್ಟ್ರಾಂಗ್ ಸರೆಂಡರ್ ಮಾಡೋದಕ್ಕೆ, ಬಿಕಾಸ್ ಇಟ್ ಈಸ್ ನಾಟ್ ಈಸಿ. ಮನುಷ್ಯರಿಗೆ ವಿ ಆರ್ ಈಗೋಯಿಸ್ಟಿಕ್ ಬೀಯಿಂಗ್ಸ್. ಸೊ ನಮ್ಮ ಈಗೋ ಪ್ರಕಾರ ಎಲ್ಲ ನಮ್ಮ ಕೈಯಲ್ಲಿರುತ್ತೆ, ಎಲ್ಲ ನಮ್ಮ ಕಂಟ್ರೋಲಲ್ಲಿರುತ್ತೆ. ನಮ್ಮ ಕಂಟ್ರೋಲ್ ತಪ್ಪೋದ್ರೆ ಜೀವನ ಮುಗ್ದೋಯ್ತು ಅನ್ನುವಂಥ ಒಂದು ಫಿಯರ್ ಬೇಸ್ಡ್ ಲೈಫನ್ನು ನಾವು ಲೀಡ್ ಮಾಡ್ತಾ ಇರ್ತೀವಿ. ಆವಾಗ ಸರೆಂಡರ್ ಮಾಡೋದು, ನನ್ನ ಕೈಯಲ್ಲಿ ಏನಿಲ್ಲ ಅಂತ ಹೇಳಿ 2 ಕೈನೂ ಎತ್ತಿ ದೇವರಿಗೆ ಕೊಟ್ಬಿಟ್ಟು ನೀವೇನು ಮಾಡ್ತೀರಾ ನಾನು ಆ ದಾರಿನ ಫಾಲೋ ಮಾಡ್ತೀನಿ ಅನ್ನೋದು ಇಟ್ ಈಸ್ ನಾಟ್ ಈಸಿ. ಯಾಕೆಂದರೆ ನಮ್ಮ ಈಗೋ ಬಿಡೋದಿಲ್ಲ. ಸೊ it is a very difficult process, surrender, letting go and accepting higher knowledge na, higher guidance na, but you did it. So adana ದುರ್ಗಮ್ಮ ಹೇಳ್ತಾ ಇರೋದು, that is fantastic. ಯಾಕೆಂದರೆ ಇವಾಗ now we can come and help you ಅಂತ ಹೇಳಿ. ಆಲ್ ರೈಟ್, ಈ ಕ್ಲಿಯರ್ ಮಾಡಿರೋದು ಅಥವಾ ರಿಲೀಸ್ ಮಾಡಿರೋದು, ಕಾರ್ಡ್ ಕಟ್ ಮಾಡಿರೋದು, ವಾಟ್ ಎವರ್ ದಟ್ ಯು ಡಿಡ್ ರೀಸೆಂಟ್ ಡೇಸಲ್ಲಿ, ರಿಚುವಲ್ಸ್, ಪ್ರಾಕ್ಟಿಸಸ್, ಮೆಡಿಟೇಷನ್, ವಾಟ್ ಎವರ್ ದಟ್ ಯು ಡಿಡ್, ಗ್ರೂಪ್ ನಂಬರ್ 2 ಅದು ನಿಮ್ಮ ಸೈಕಿಕ್ ಪವರ್ನ, ನಿಮ್ಮ ಇಂಟ್ಯೂಷನನ್ನು ಕೂಡ ಆಕ್ಟಿವೇಟ್ ಮಾಡ್ತಾ ಇರೋದನ್ನ ಹೇಳಿರೋದು. your intuition may be is very very strong recent days ಅಲ್ಲಿ. ಅಗೇನ್ ನಾವು ಸರೆಂಡರ್ ಮಾಡಿದಾಗ ನಾವು ಗೈಡೆನ್ಸ್ನ ಫಾಲೋ ಮಾಡ್ತೀವಿ, ಹೈಯರ್ ಪವರ್ಸ್ದು ಅಂದಾಗ ನಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಬೇಕಾಗುತ್ತೆ. ಬಿಕಾಸ್ ಇಂಟ್ಯೂಷನ್ ಮುಖಾಂತರನೇ ದೇವ್ರು ಮಾತಾಡೋದು ಅಥವಾ ಹೈಯರ್ ಬೀಯಿಂಗ್ಸ್ ಮಾತಾಡೋದು, ನಮ್ಮ ಗಟ್ ಫೀಲಿಂಗ್ ಮುಖಾಂತರ ಹೈಯರ್ ಬೀಯಿಂಗ್ಸ್ ಮಾತಾಡೋದು, ಅಥವಾ ದುರ್ಗಮ್ಮನೇ ಕನ್ಸಿಡರ್ ಮಾಡಿದ್ರೆ ಈ ರೀಡಿಂಗ್ ಪ್ರಕಾರ ದುರ್ಗಮ್ಮ ಮಾತಾಡೋಕ್ಕಾಗೋದು ನಮ್ಮ ಇಂಟ್ಯೂಷನ್ ಮುಖಾಂತರ, ನಮ್ಮ ಗಟ್ ಫೀಲಿಂಗ್ಸ್ ಮುಖಾಂತರ, ನಮ್ಮ ಸ್ಪಿರಿಚುವಲ್ ನಾಲೆಜ್ ಪ್ರಕಾರ. ಸೊ ಯುವರ್ ಇಂಟ್ಯೂಷನ್ನ, ನಿಮ್ಮ ಇಂಟ್ಯೂಷನನ್ನು ನೀವು ಆಕ್ಟಿವೇಟ್ ಮಾಡಿರೋದು, ಅಥವಾ ಈ ಸಮಯದಲ್ಲಿ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರೋದು. ಬಿಕಾಸ್ ವಿ ಹ್ಯಾವ್ ಗಾಡ್ ಸ್ಪೀಕ್ಸ್. ಸೊ ನಿಮ್ಮ ಥ್ರೂ ಲೈಕ್ ವಾಟ್ ಈಸ್ ದ ಹೈಯರ್ ಪರ್ಪಸ್, ವಾಟ್ ಈಸ್ ದ ಹೈಯರ್ ಲೈಫ್ ಪ್ಲ್ಯಾನ್ ನಂದು. ಓಕೆ, ಸೊ ನನಗಂತೂ ಅರ್ಥ ಆಗ್ತಾ ಇಲ್ಲ ಏನು, ವಾಟ್ ಈಸ್ ಮೈ ಬಿಗರ್ ಪ್ಲ್ಯಾನ್, ವಾಟ್ ಈಸ್ ದ ಬಿಗರ್ ಪಿಕ್ಚರ್ ಅಂತ ಕೇಳಿದಾಗ ದುರ್ಗಮ್ಮ ಬಂದು ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಕ್ವೆಶನ್, ಲೆಟ್ ಮೀ ಹೆಲ್ಪ್ ಯು ಅಂತ ಹೇಳಿ ದುರ್ಗಮ್ಮ ಸ್ಟೆಪ್ ಇನ್ ಆಗ್ತಾ ಇರೋದು ಅಂದ ನಮಗೆ ಇಂಟ್ಯೂಷನ್ ಮುಖಾಂತರ ನಮಗೆ ಗೈಡೆನ್ಸ್ನ ಕೊಡ್ತಾ ಇರೋದು. ಯು ಆರ್ ವೆರಿ 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 ಡಿವೈನ್ಲಿ ಗೈಡೆಡ್, ಡಿವೈನ್ಲಿ ಮೋಟಿವೇಟೆಡ್. ಈ ಸಮಯದಲ್ಲಿ ಏನನ್ನಾದರೂ ಮಾಡೋದಕ್ಕೆ ಎವ್ರಿ ಐಡಿಯಾ, ಎವ್ರಿ ಥಾಟ್ ಆರ್ ಎವ್ರಿ ಸ್ಟೆಪ್ಸ್ ನೀವು ತಗೊಳ್ತಾ ಇರೋದು ಇಟ್ ಈಸ್ ವೆರಿ ಡಿವೈನ್ಲಿ ಗೈಡೆಡ್ and very aligned ನಿಮ್ಮ ಹೈಯರ್ ಪರ್ಪಸ್ಗೆ, ನಿಮ್ಮ ಹೈಯರ್ ಲೈಫ್ಗೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ಗೆ. ಇಟ್ ಈಸ್ ಎವ್ರಿಥಿಂಗ್ ಈಸ್ ಅಲೈನ್ಡ್. ಇದುವರೆಗೂ ನೀವೇನೆಲ್ಲ ಮಾಡಿದ್ರಿ ಈ ಪರ್ಟಿಕ್ಯುಲರ್ ಜಂಕ್ಷನಿಗೆ ಬರೋದಕ್ಕೋಸ್ಕರ ನೀವೆಲ್ಲ ಇದುವರೆಗೂ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ನೆಲ್ಲ ಮಾಡಿ ಇವತ್ತು ಇಲ್ಲಿ ಬಂದು ನಿಂತಿರೋದಕ್ಕೆ ಕಾರಣ ಬಿಕಾಸ್ ಯು ಆರ್ ಅಲೈನಿಂಗ್ ನಿಮ್ಮ ಹೈಯರ್ ಲೈಫ್ ಪರ್ಪಸ್ಗೆ ಮತ್ತು ನಿಮ್ಮ ಆ್ಯಕ್ಚುಯಲ್ ಸೋಲ್ ಬ್ಲೂ ಪ್ರಿಂಟ್ಗೆ ಏನನ್ನ ಮಾಡಬೇಕಂತ ಬಂದಿದ್ದೀವಿ ನಾವು ಭೂಮಿ ಮೇಲೆ, ಅದಕ್ಕೆ ನಾವು ಕಂಪ್ಲೀಟಾಗಿ ನಮ್ಮನ್ನು ನಾವು ಅಲೈನ್ ಮಾಡ್ಕೊಳ್ತಾ ಇರೋದು. ಸೊ ನಮ್ಮ ಲೈಫ್ ಬಂದು ಇಟ್ ಈಸ್ ಬಿಕಮಿಂಗ್ ಅ ಬ್ಯೂಟಿಫುಲ್ ಸಾಂಗ್, ಅ ಸೋಲ್ ಸಾಂಗ್, ಅ ಸೋಲ್ ರಿದಮ್. ಸೊ ನಿಮ್ಮ ಸೋಲ್ ರಿದಮನ್ನು ನೀವು ಮ್ಯಾಚ್ ಮಾಡ್ತಾ ಇರೋದು. ವಿ ಆರ್ ನಾಟ್ ಫಾಲೋಯಿಂಗ್ ಕ್ರೌಡನ್ನ, ವಿ ಆರ್ ನಾಟ್ ಫಾಲೋಯಿಂಗ್ ಟಿ ವಿನ, ವಿ ಆರ್ ನಾಟ್ ಫಾಲೋಯಿಂಗ್ ಇನ್ಫ್ಲುಯೆನ್ಸರ್ಸ್ನ, ವಿ ಆರ್ ನಾಟ್ ಫಾಲೋಯಿಂಗ್ ಟ್ರೆಂಡ್ಗಳನ್ನ, ವಿ ಆರ್ ನಾಟ್ ಫಾಲೋಯಿಂಗ್ ಇವ್ರೇನು ಮಾಡ್ತಾ ಇದ್ದಾರೆ ಅವ್ರೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ. ವಿ ಆರ್ ನಾಟ್ ಫಾಲೋಯಿಂಗ್ ಎನಿಬಡಿ, ವಿ ಆರ್ ಫಾಲೋಯಿಂಗ್ ನಮ್ಮ ಹಾರ್ಟ್ನ, ವಿ ಆರ್ ಫಾಲೋಯಿಂಗ್ ನಮ್ಮ ಇಂಟ್ಯೂಷನ್ನ, ವಿ ಆರ್ ಫಾಲೋಯಿಂಗ್ ನಮ್ಮ ಸೋಲ್ ಕಾಲಿಂಗ್ನ. ಸೊ ವಾಟ್ ಈಸ್ ಅವರ್ ಸೋಲ್ ಕಾಲಿಂಗ್? ದುರ್ಗಮ್ಮ ಬಂದು ನಿಮ್ಮನ್ನು ಅಲೈನ್ ಮಾಡ್ತಾ ಇರೋದು ಈ ಸಮಯದಲ್ಲಿ ನಿಮ್ಮ ಹೈಯರ್ ಸೋಲ್ ಪರ್ಪಸ್ಗೆ, ನಿಮ್ಮ ಸೋಲ್ ಕಾಲಿಂಗ್ಗೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ಗೆ. ದಿಸ್ ಇಸ್ ಗೋನ್ ಟು ಬಿ ಅ ಬ್ಯೂಟಿಫುಲ್ ಜರ್ನಿ. ನಿಮ್ಮದು ಗ್ರೂಪ್ ನಂಬರ್ 2 ನೌ ದಟ್ ಯು ಆರ್ ಅಲೈನಿಂಗ್ ನಿಮ್ಮ ಹೈಯರ್ ಪರ್ಪಸ್ಗೆ. ವಾಟ್ ಎವರ್ ಯು ಆರ್ ಡೂಯಿಂಗ್, ಇವಾಗ ಮಾಡುವಂಥ ಪ್ರತಿಯೊಂದು ನಿರ್ಧಾರ ಇಟ್ ಈಸ್ ಅಲೈನಿಂಗ್ ನಿಮ್ಮ ಹೈಯರ್ ಪರ್ಪಸ್ಗೆ. ಯು ಕ್ಯಾನ್ ಸಿ ದಿಸ್ ಥ್ರೆಡ್ ಇಲ್ಲಿ ಹೈಯರ್ ಪರ್ಪಸ್ಗೆ ಕನೆಕ್ಟ್ ಆಗಿರೋದು. ಆ್ಯಂಡ್ ದೆನ್ ಆ ಕಡೆಯಿಂದ ಚಾನಲ್ ಮೆಸೇಜಸ್ ನಿಮಗೆ ಬರ್ತಾ ಇರೋದು ಆ್ಯಂಡ್ ಆ ಮೆಸೇಜನ್ನು ನೀವು ರಿಸೀವ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಆಲ್ಸೋ ನಂಬರ್ 33 ಇಸ್ ಅ ಮಾಸ್ಟರ್ ನಂಬರ್. 33 ಅಥವಾ 3 ಬಂದು ಇಟ್ ಈಸ್ ಆಲ್ ಅಬೌಟ್ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಎಲ್ಲ ಮಾಡೋರಿದ್ರೆ ಈ ಗ್ರೂಪಲ್ಲಿರೋರು ಹೈಲಿ ಥಿಂಕ್ ಈ ಗ್ರೂಪಲ್ಲಿರೋರು ವೆರಿ ವೆರಿ ಸ್ಪಿರಿಚುವಲಿಸ್ಟಿಕ್, ಕಾನ್ಷಿಯಸ್ ಸ್ಪಿರಿಚುವಲಿಸ್ಟ್ ಅಂತ ಹೇಳಿ ಕಾನ್ಷಿಯಸ್ ಆಗಿ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾ ಇರ್ಬೋದು, ರಿಚುವಲ್ಸ್ ಮಾಡ್ತಾ ಇರ್ಬೋದು, ಮೆಡಿಟೇಷನ್ಸ್ ಮಾಡ್ತಾ ಇರ್ಬೋದು. ಯು ಆರ್ ವೆರಿ ವೆರಿ ಸ್ಪಿರಿಚುವಲ್ ಈ ಗ್ರೂಪಲ್ಲಿರೋ ಅಂಥವ್ರು. ಸೊ ನಿಮ್ಮ ಸ್ಪಿರಿಚುವಲ್ ಅವೇರ್ನೆಸ್ಸನ್ನು ಕೂಡ ಇಟ್ ಈಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು ಈ ಸಮಯದಲ್ಲಿ. ನಿಮ್ಮ ಇಂಟ್ಯೂಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು, ನಿಮ್ಮ ನಾಲೆಜ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು, ನಿಮ್ಮ ಅವೇರ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು, ನಿಮ್ಮ ಪರ್ಪಸ್ ಕ್ಲಿಯರ್ ಆಗ್ತಾ ಇರೋದು, ನಿಮ್ಮ ನೆಕ್ಸ್ಟ್ ಸ್ಟೆಪ್ಗಳೇನು ಅಂತ ಹೇಳಿ ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಕ್ಲಾರಿಟಿ ಬರ್ತಾ ಇರೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ಇಂಟ್ಯೂಷನ್ ಬಂದು ಈ ಹೈಯರ್ ಎನರ್ಜಿಗೆ, ದುರ್ಗಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರೋದು, ವಿಚ್ ಶಿ ಈಸ್ ಗೈಡಿಂಗ್ ಯು. ಯು ಆರ್ ವೆರಿ ವೆರಿ ಡಿವೈನ್ಲಿ ಗೈಡೆಡ್ ಈ ಟೈಮಲ್ಲಿ. ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಡ್ರೀಮ್ಸ್ ಮುಖಾಂತರ, ನಿಮ್ಮ ಗಟ್ ಫೀಲಿಂಗ್ಸ್ ಮುಖಾಂತರ, ನಿಮ್ಮ
ದಟ್ ಇನ್ನರ್ ನಾಲೆಜ್ ಮುಖಾಂತರ ದುರ್ಗಮ್ಮ ನಿಮ್ಮನ್ನ ಈ ಸದ್ಯಕ್ಕೆ ಗೈಡ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ದರ್ ಇಸ್ ಲಾಡ್ ಆಫ್ ಕ್ಲೆನ್ಸಿಂಗ್ ಆ್ಯಂಡ್ ಪ್ಯೂರಿಫೈಯಿಂಗ್ ನಿಮ್ಮ ಬಾಡಿನಲ್ಲಿ, ನಿಮ್ಮ ಔರಾನಲ್ಲಿ, ನಿಮ್ಮ ಚಕ್ರನಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು ಟು ಅಲೈನ್ ನಿಮ್ಮನ್ನು ಇನ್ನೂ ಹೈಯರ್ ಪರ್ಪಸ್ಗೆ ಆ್ಯಂಡ್ ಟು ಆ್ಯಕ್ಟಿವೇಟ್ ನಿಮ್ಮ ಇಂಟ್ಯೂಷನನ್ನು ಇನ್ನೂ ಸ್ಟ್ರಾಂಗ್ ಆಗಿ. ನೀವು ಸ್ಪಿರಿಚುವಲ್ ವರ್ಕಲ್ಲಿ ಇದ್ದರೆ, ಇನ್ ಕೇಸ್ ಇಫ್ ಯು ಆರ್ ಅ ಟ್ಯಾರೋ ರೀಡರ್ಸ್ ಅಥವಾ ಹೀಲರ್ಸ್ಗಳೆಲ್ಲ ಇದ್ದರೆ ಈ ಗ್ರೂಪಲ್ಲಿ ಯುವರ್ ಹೀಲಿಂಗ್ ಕೆಪಾಸಿಟಿ ವಿಲ್ ಬಿ ಈವನ್ ಹೈಯರ್. ನಿಮ್ಮ ಹೀಲಿಂಗ್ ಎಬಿಲಿಟೀಸ್ ವಿಲ್ ಬಿ ಇನ್ಕ್ರೀಸ್, ನಿಮ್ಮ intuitive abilities will be increased, all your spiritual gifts will be increased and in tune higher beings ಗೆ group number 2. So you can definitely experience the elevation because your intuition will be on target and on point. Especially ನೀವು healers ಇದ್ರೆ, for example, you know exactly ಎಲ್ಲಿ healing ಮಾಡಬೇಕು, ಎಷ್ಟು healing ಮಾಡಬೇಕು, ಅಥವಾ ಏನು ಆಗ್ತಾ ಇದೆ healingಲ್ಲಿ. if you are ಡ್ರೀಮ್ಸ್, ನಿಮ್ಮ ಡ್ರೀಮ್ಸ್ ತುಂಬಾ ಸ್ಟ್ರಾಂಗ್ ಇದ್ದರೆ ನಿಮಗೆ ಈಗ ಡ್ರೀಮ್ಸ್ ಬಂದು ಇದ್ದಿದ್ದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಡ್ರೀಮ್ಸ್ ಏನು ಹೇಳ್ತಾ ಇದೆ, ಏನು ಮೆಸೇಜ್ ಕೊಡುವಂಥ ಪ್ರಯತ್ನ ಪಡ್ತಾ ಇದೆ. ಸೊ ಯುವರ್ ಸ್ಪಿರಿಚುವಲ್ ಗಿಫ್ಟ್ಸ್ ಆ್ಯಂಡ್ ಎಬಿಲಿಟೀಸ್ ಆರ್ ಹೈಟೆಂಡ್ ಆ್ಯಂಡ್ ಆಕ್ಟಿವೇಟೆಡ್ ಆರ್ ಹೈಟ್ನಿಂಗ್ ಆ್ಯಂಡ್ ಆಕ್ಟಿವೇಟಿಂಗ್ ಈ ಸಮಯದಲ್ಲಿ ಗ್ರೂಪ್ ನಂಬರ್ 2. ಸೊ ಈ ನವರಾತ್ರಿ ಸಂದರ್ಭದಲ್ಲಿ ನೀವು ಮಾಡುವಂಥ ಪ್ರಾಕ್ಟೀಸಸ್ ಇಟ್ ವಿಲ್ ಈವನ್ ಮೋರ್ ಬಿ ಇನ್ಫ್ಲೂಯೆನ್ಷಿಯಲ್. ನಿಮ್ಮ ಈ ಪ್ರಾಕ್ಟೀಸಸ್ಸಿಂದ ಈ whatever this activating ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಎಲ್ಲ ಆಕ್ಟಿವೇಟ್ ಆಗ್ತಾ ಇರೋದು. ಸೊ ದರ್ ಇಸ್ ಲಾಡ್ ಹ್ಯಾಪ್ನಿಂಗ್ ಸ್ಪಿರಿಚುವಲಿ ನಿಮ್ಮ ಸ್ಪೇಸಲ್ಲಿ, ನಿಮ್ಮ ಎನರ್ಜಿ ಲೆವೆಲಲ್ಲಿ. ಈ ಟೈಮಲ್ಲಿ ನಿಮಗೆ ಡಯಟ್ ಮಾಡಬೇಕಂತ ಅನ್ಸಿದ್ರೆ ಅಥವಾ ಆದಷ್ಟು ಮಾಡ್ರೇಟ್ ಆಗಿ ಸಿಂಪಲ್ ಆಗಿರುವಂಥ ಸಾತ್ವಿಕ್ ಫುಡ್ ತಿನ್ನಬೇಕು ಅಂತ ಅನ್ಸಿದ್ರೆ ಅಥವಾ ರೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಹೆಚ್ಚಾಗಿ, ಬಿಕಾಸ್ ಯುವರ್ ಬಾಡಿ ಈಸ್ ರಿಸೀವಿಂಗ್ ಸೋ ಮಚ್ ಆಫ್ ಮೆಸೇಜ್ ಅಥವಾ ಎನರ್ಜಿ ಈ ಸಮಯದಲ್ಲಿ. ಸೊ ಇಫ್ ಯು ಆರ್ ಫೀಲಿಂಗ್ ಆಲ್ ದಟ್, ಪ್ಲೀಸ್ ಲಿಸನ್ ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಈ ಸದ್ಯದಲ್ಲಿ. ಡಯಟು ಅಥವಾ ಎನಿಥಿಂಗ್ ದಟ್ ಯು ವಾಂಟ್ ಟು ಚೇಂಜ್, ಪ್ಲೀಸ್ ಡೂ ಇಟ್. ಅಥವಾ ಏನನ್ನಾದರೂ ರಿಲೀಸ್ ಮಾಡಬೇಕಂತ ಅನ್ನಿಸ್ತಿದ್ರೆ ಪ್ಲೀಸ್ ಡೂ ಇಟ್. ದರ್ ಇಸ್ ಲಾಡ್ ಆಫ್ ರಿಲೀಸಿಂಗ್ ಆ್ಯಂಡ್ ಕ್ಲೆನ್ಸಿಂಗ್ ಈ ಸಮಯದಲ್ಲಿ ಆಗ್ತಾ ಇರೋದು. ಎಸ್ಪೆಷಲಿ ವಿ ವೆಂಟ್ ಥ್ರೂ ದಿಸ್ ಎಕ್ಲಿಪ್ಸ್ ಸೀಸನ್. ಈ ಸಂದರ್ಭದಲ್ಲಿ ಲೈಕ್ ಪಾಸ್ಟ್ ಮಂತ್ ಅಥವಾ ಈ ಮಂತಲ್ಲಿ ರೀಸೆಂಟಾಗಿ ಸೋಲಾರ್ ಎಕ್ಲಿಪ್ಸ್ ಆಯಿತು, ಮಂತ್ ಬಿಗಿನಿಂಗಲ್ಲಿ ಲೂನಾರ್ ಎಕ್ಲಿಪ್ಸ್ ಆಯಿತು, ಈಗ ನವರಾತ್ರಿಗೆ ಮೂವ್ ಆಗಿದ್ದೀವಿ, ಪಿತೃಪಕ್ಷ ಆಯಿತು. ಇಟ್ ವಾಸ್ ಅ ಬಿಗ್ ಮಂತ್, ಬಿಗ್ ಎನರ್ಜೆಟಿಕ್ ಮಂತ್. ಸೊ ಆಬ್ವಿಯಸ್ಲಿ ದೇರ್ ವಿಲ್ ಬಿ ಲಾಡ್ ಆಫ್ ಆಕ್ಟಿವೇಶನ್ ನಮ್ಮ ಒಳಗಡೆ. ಆ್ಯಂಡ್ ಎಸ್ಪೆಷಲಿ ನೀವು ಸ್ಪಿರಿಚುವಲ್ ಪಾತಲ್ಲಿರೋರಿಗೆ ದೇರ್ ಆರ್ ಲಾಡ್ ಆಫ್ ಆಕ್ಟಿವೇಶನ್ಸ್ ಈ ಸಮಯದಲ್ಲೇ ಆಗಿರುವಂಥದ್ದು. ಸೊ ಟೇಕ್ ಯುವರ್ ಟೈಮ್ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಬಾಡಿನಲ್ಲಿ ನಿಮ್ಮ ನರ್ವಸ್ ಸಿಸ್ಟಮು, ನಿಮ್ಮ your body has to adopt ಈ ಹೊಸ ಎನರ್ಜಿಗೆ. ಸೊ ಇಫ್ ಯು ಆರ್ ಫೀಲಿಂಗ್ ಟಯರ್ಡ್, ದಟ್ ಇಸ್ ಟೋಟ್ಲಿ ಫೈನ್. ಲೈಕ್ ಡ್ರಿಂಕ್ ಗುಡ್ ಅಮೌಂಟ್ ಆಫ್ ವಾಟರ್, ಹೈಡ್ರೇಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು, ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಈಟ್ ಹೆಲ್ದಿ ಈ ಸಮಯದಲ್ಲಿ, ರೆಸ್ಟ್ ವೆಲ್. ಆದಷ್ಟು ಈ ಡ್ರಾಮಾಗಳಿಂದ, ಟಿ ವಿ ನಾನ್ಸೆನ್ಸ್ಗಳಿಂದ ಸ್ವಲ್ಪ ದೂರ ಇರೋದು. ಈ ಸೀರಿಯಲ್ಗಳು ಅನ್ನೆಸೆಸರಿ ನಮ್ಮ ವಿ ಡೋಂಟ್ ವಾಂಟ್ ನಮ್ಮ ನರ್ವಸ್ ಸಿಸ್ಟಮ್ ಓವರ್ಲೋಡ್ ಆಗೋದು ಈ ಸಮಯದಲ್ಲಿ. ಸೊ ದುರ್ಗಮ್ಮ ಹೇಳ್ತಾ ಇರೋದು, ಲಿಸನ್ ಟು ಯುವರ್ ಇಂಟ್ಯೂಷನ್. ಅಗೇನ್ ನಿಮ್ಮ ಬಾಡಿ ಏನೇನಾದರೂ ರಿಜೆಕ್ಟ್ ಮಾಡ್ತಿದ್ರೆ, ಜಾಗ, ವ್ಯಕ್ತಿ ಅಥವಾ ಸಿಚುವೇಶನ್ನು, anything that your body and energy is rejecting, listen ಈ ಸಮಯದಲ್ಲಿ, because it is for your good. We don't want to overload ನಮ್ಮ ಎನರ್ಜಿನ, ನಮ್ಮ ನರ್ವಸ್ ಸಿಸ್ಟಮ್ನ, because it is adjusting and accommodating ಈ ಹೊಸ ಎನರ್ಜೀಸ್ಗೆ. ಓಕೆ, ಟೆಲಿಪತಿ, absolutely. Oh my goodness, this is perfect. Group number 2. ಓಕೆ, 2 ಪರ್ಫೆಕ್ಟ್ ಕಾರ್ಡ್ ನಮಗೆ ಬಂದಿರೋದು. ಎಕ್ಸಾಕ್ಟ್ಲಿ ನಾವು ಇದುವರೆಗೂ ಏನು ಮೆಸೇಜ್ನ ಚಾನೆಲ್ ಮಾಡ್ತಾ ಇದ್ವಿ. ಫಸ್ಟ್ ನಾವು ಶುರು ಮಾಡಿದ್ದು 33 ಅಗೇನ್ ಮಾಸ್ಟರ್ ನಂಬರ್. ತಿರ್ಗಾ ನಮಗೆ ಬಂದಿರೋಂಥ ಕಾರ್ಡ್ ಬಂದು ವಿ ಹ್ಯಾವ್ ಅನದರ್ ಮಾಸ್ಟರ್ ನಂಬರ್ 22. ಓಕೆ, 22 ಅಗೇನ್ ವಿ ಆರ್ ಡಿವೈನ್ಲಿ ಗೈಡೆಡ್ ಆ್ಯಂಡ್ ಟೆಲಿಪತಿ, ಪರ್ಸೆಪ್ಷನ್, ಕಮ್ಯುನಿಕೇಷನ್. ಟೆಲಿಪತಿ ಅಂದರೆ ಆಬ್ವಿಯಸ್ಲಿ ಇಟ್ ಈಸ್ ಅಗೇನ್ ನಮ್ಮ ಇಂಟ್ಯೂಷನ್ನು, ಅದನ್ನೇ ಮಾತಾಡ್ತಾ ಇರೋದು. ಸೊ ನಿಮ್ಮ ಇಂಟ್ಯೂಷನ್ ಈಸ್ ಹೈಲಿ ಆಕ್ಟಿವೇಟೆಡ್. ಲೈಕ್ ನಿಮ್ಮ ಹಾರ್ಟ್ ಚಕ್ರದಲ್ಲಿ ದರ್ ಇಸ್ ದ ಹೈಲೈಟ್ ಆ್ಯಂಡ್ ನಿಮ್ಮ ಥರ್ಡ್ ಐ ಚಕ್ರ ಈಸ್ ಅ ಬಿಗ್ highlight. So you are kind of ಇನ್ವೈಟಿಂಗ್ ಅಥವಾ ಯು ಆರ್ ವೆರಿ ಓಪನ್ ಈ ಸಮಯದಲ್ಲಿ ಮೆಸೇಜಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಗೈಡೆನ್ಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಅದನ್ನು ಕನ್ಫರ್ಮ್ ಮಾಡೋದಕ್ಕೆ. ಸೀಕ್ರೆಟ್ ಪರ್ಪಸ್, ನಿಮ್ಮ ಸೋಲ್ ಪರ್ಪಸ್ ಏನು, ಆನ್ಸೆಸ್ಟ್ರಲ್ ಲೆಗಸಿ. ಸೊ ನಿಮ್ಮ ಪರ್ಪಸ್ಗೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ಇರೋದು ಈ ಸಮಯದಲ್ಲಿ. ನಿಮ್ಮ ಹೈಯರ್ ಪರ್ಪಸ್ಗೆ, ನಿಮ್ಮ ಹೈಯರ್ ನಾಲೆಜ್ಗೆ, ವಾಟ್ ಎವರ್ ಈಸ್ ಹೈಯರ್ ಈ ಸಮಯದಲ್ಲಿ, ವಾಟ್ ಎವರ್ ಈಸ್ ಗ್ರೇಟರ್ ಈ ಸಮಯದಲ್ಲಿ, ದಟ್ ಯು ಆರ್ ಅವೈಲಬಲ್ ನಿಮ್ಮ ಸೋಲ್ ಲೆವೆಲಲ್ಲಿ, ಎನರ್ಜೆಟಿಕಲಿ, ಅದಕ್ಕೆ ನೀವು ಅಲೈನ್ ಆಗ್ತಾ ಇರೋದು ಈ ಸಮಯದಲ್ಲಿ.
So 4 plus 3 7. This is spiritual alignment. Yeah, absolutely. ನಿಮ್ಮ ಎನರ್ಜಿ ಬಂದು ನಿಮ್ಮ ರೀಡಿಂಗ್ ಫುಲ್ಲು ದುರ್ಗಮ್ಮ ಹೇಳ್ತಾ ಇರೋದು, ಲೈಕ್ ಕನ್ಫರ್ಮ್ ಮಾಡ್ತಾ ಇರೋದು, ಅಕ್ನಾಲೇಜ್ ಮಾಡ್ತಾ ಇರೋದು, ಫಂಟಾಸ್ಟಿಕ್, ಅಮೇಝಿಂಗ್. ನೀವೇನೆಲ್ಲ ಮಾಡ್ತಾ ಇದ್ದೀರಾ, ಇಟ್ ಇಸ್ ವರ್ಕಿಂಗ್. ನಿಮ್ಮ ಹೈಯರ್ ಪರ್ಪಸ್ಗೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ಇದ್ದೀರಾ. ಏನೇನೆಲ್ಲ ರಿಲೀಸ್ ಮಾಡಬೇಕಂತ ಅನ್ನಿಸ್ತಿದೆ, ಇಟ್ ಈಸ್ ದ ಪರ್ಫೆಕ್ಟ್ ಟೈಮ್. ಅನ್ನೆಸೆಸರಿ ಇದನ್ನೆಲ್ಲ ನಮ್ಮ ಲೈಫಿಂದ ಆಚೆ ಹಾಕೋದು, ರಿಲೀಸ್ ಮಾಡೋದು, ಎನರ್ಜೆಟಿಕಲಿ, ಸ್ಪಿರಿಚುವಲಿ ಅಥವಾ ಫಿಸಿಕಲಿ ಕೂಡ ನಾವು ಇರೋವಂಥ ಜಾಗದಲ್ಲಿ ಎನಿಥಿಂಗ್ ಅನ್ನೆಸೆಸರಿ that we have, ಅದರ ಪರ್ಪಸ್ ಏನು ಅಂತ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದರ ಪರ್ಪಸ್ ಏನು ಅಂತ ಗೊತ್ತಿಲ್ಲ, ಇಟ್ ಈಸ್ ಜಸ್ಟ್ ದೇರ್. ಅದಕ್ಕೆ ಯಾವುದೇ ಒಂದು ಉದ್ದೇಶ ಇಲ್ಲ ಅಂತಂದರೆ ಯಾಕಿದೆ ಅದು ನಮ್ಮ ಹತ್ರ, ಅದಕ್ಕೆ ಯಾವುದೇ ಉದ್ದೇಶ ಇಲ್ಲ ಅಥವಾ ಯಾವುದೇ ಉಪಯೋಗ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಅಂದರೆ ಇಟ್ ಹ್ಯಾಸ್ ಟು ಬಿ ಸಮ್ ವ್ಯಾಲ್ಯೂ ನಮ್ಮ ಲೈಫಲ್ಲಿ. ಸೊ ವಾಟ್ ಈಸ್ ವ್ಯಾಲ್ಯೂಯಬಲ್ ನಮಗೆ, ಅದನ್ನು ಮಾತ್ರ ನಾವು, ಇಂಪಾರ್ಟೆನ್ಸ್ ಇರೋವಂಥದ್ದನ್ನು ಮಾತ್ರ ನಮ್ಮ ಜೀವನದಲ್ಲಿ ಇಟ್ಕೊಂಡು ಬೇಡದೇ ಇರೋದನ್ನು ರಿಲೀಸ್ ಮಾಡಿದಾಗ ವಿ ಮೇಕ್ ಸ್ಪೇಸ್. ನಾವೇನನ್ನ ಕೇಳಿದ್ದೀವಿ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಬೇಸಿಕ್ಲಿ ಮೆಮರಿ ಕಾರ್ಡ್ ಕ್ಲಿಯರೆನ್ಸ್ ಥರ. ಆ್ಯಂಡ್ ಆಲ್ಸೋ ನಿಮ್ಮ ಇಂಟ್ಯೂಷನ್ ಆ್ಯಕ್ಟಿವೇಟ್ ಮಾಡ್ತಾ ಇರೋದು. ಅಗೇನ್ ನಾವೇನೆಲ್ಲ ಮಾತಾಡಿದ್ವಿ ಇಷ್ಟೊತ್ತು ಚಾನಲ್ ಮೆಸೇಜ್ನಲ್ಲಿ ದುರ್ಗಮ್ಮ ಬಂದು ಕನ್ಫರ್ಮ್ ಮಾಡ್ತಾ ಇರೋದು. ಅಗೇನ್ ಇಲ್ಲಿ ಕೈಯಲ್ಲಿ ಲೈಕ್ ಪಾಮ್ ಚಕ್ರ, ಹೀಲರ್ಸ್ಗಳಿಗೆ ಯುವರ್ ಪಾಮ್ ಚಕ್ರ ಇಸ್ ಗೆಟಿಂಗ್ ಆ್ಯಕ್ಟಿವೇಟೆಡ್. ಲೈಕ್ ಹೀಲಿಂಗ್ ಮಾಡೋದಕ್ಕೆ ವಿ ಯೂಸ್ ನಮ್ಮ ಪಾಮ್ ಚಕ್ರನ ಅಥವಾ ನಮ್ಮ ಕೈಯಲ್ಲಿರೋ ಹಸ್ತದಲ್ಲಿರುವಂಥ ಚಕ್ರನ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಹ್ಯಾಪನಿಂಗ್. ಇಟ್ ಈಸ್ ಆ್ಯಕ್ಟಿವೇಟಿಂಗ್ ಆ್ಯಂಡ್ ಎಲಿವೇಟಿಂಗ್ ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ನ. ಗ್ರೂಪ್ ನಂಬರ್ 2 ಡೆಫಿನೆಟ್ಲಿ ಈ ಗ್ರೂಪಲ್ಲಿರೋರು ವೆರಿ ಸ್ಪಿರಿಚುವಲಿಸ್ಟಿಕ್, ಸ್ಪಿರಿಚುವಲ್ ಕೆಲಸಗಳಲ್ಲಿರೋರು, ಸ್ಪಿರಿಚುವಲ್ ಲೈಕ್ ಯುವರ್ ಹೀಲರ್ಸ್, ರೀಡರ್ಸ್, ಅಥವಾ ಇನ್ ಸಮ್ ಕೆಪಾಸಿಟಿ ನೀವು ಸ್ಪಿರಿಚುವಲ್ ವರ್ಕಲ್ಲಿರೋವಂಥವ್ರು, ಅಥವಾ ನಿಮ್ಮ ಪರ್ಸ್ನಲ್ಗೋಸ್ಕರ ನೀವು ಸ್ಪಿರಿಚುವಲಿ ಅಲೈನ್ ಆಗಿರೋವಂಥವ್ರು ನೀವು. ಆ್ಯಂಡ್ ಇವತ್ತಿನ ರೀಡಿಂಗಲ್ಲಿ ದುರ್ಗಮ್ಮ ಕನ್ಫರ್ಮ್ ಮಾಡ್ತಾ ಇರೋದು ಕೀಪ್ ಡೂಯಿಂಗ್, ಕೀಪ್ ವರ್ಕಿಂಗ್ ಅದೆಲ್ಲ, ಬಿಕಾಸ್ ಇಟ್ ಈಸ್ ವರ್ಕಿಂಗ್, ಇಟ್ ಈಸ್ ಆಕ್ಟಿವೇಟಿಂಗ್ ನಿಮ್ಮ ಹೈಯರ್ ಪರ್ಪಸ್ನ ಅಥವಾ ಎಲಿವೇಶನ್ನ ಈ ಸಮಯದಲ್ಲಿ. ಬೇಸಿಕ್ಲಿ ಇಟ್ ಈಸ್ ಆಲ್ ಅಬೌಟ್ ಅಲೈನ್ಮೆಂಟ್. ಗ್ರೂಪ್ ನಂಬರ್ 2 ನಿಮ್ಮ ರೀಡಿಂಗಲ್ಲಿ ದುರ್ಗಮ್ಮ ಎಂಫಸಿಸ್ ಮಾಡ್ತಾ ಇರೋದು, ಹೈಲೈಟ್ ಮಾಡ್ತಾ ಇರೋದು, ನಿಮ್ಮ ಹೈಯರ್ ಪರ್ಪಸ್ಗೆ ನೀವು ಅಲೈನ್ ಆಗ್ತಾ ಇದ್ರೆ ಯು ಆರ್ ಎಲಿವೇಟಿಂಗ್, ಯು ಆರ್ ಗ್ರೋಯಿಂಗ್, ಯು ಆರ್ ಎಕ್ಸ್ಪ್ಯಾಂಡಿಂಗ್. ನಿಮ್ಮ ಅವೇರ್ನೆಸ್ಸು, ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸು, ಎವ್ರಿಥಿಂಗ್ ಈಸ್ ಕೈಂಡ್ ಆಫ್ ಇನ್ ಸಿಂಕ್, ಆರ್ ಅಟ್ ಲೀಸ್ಟ್ ಯು ಆರ್ ಅಲೈನಿಂಗ್ ಅದನ್ನೆಲ್ಲ ಇನ್ ಸಿಂಕ್ ಆಗಿ ಮಾಡ್ಕೊಳ್ಳೋದಕ್ಕೆ. ಆಬ್ಸಲ್ಯೂಟ್ಲಿ ಪವರ್ ಓವರ್ ಡಿಫಿಕಲ್ಟಿ, ರೀಕ್ಲೇಮಿಂಗ್ ಯೋರ್ ಪವರ್. 32 ಯು ಆರ್ ರೀಕ್ಲೇಮಿಂಗ್ ಯೋರ್ ಪವರ್. ನಾವು ಏನೆಲ್ಲ ಗಿಫ್ಟ್ಸು ಅಥವಾ ನಮ್ಮ ಪವರನ್ನು ನಾವು ಬಿಟ್ಕೊಟ್ಬಿಟ್ಟಿದ್ವಿ ಇದುವರೆಗೂ, ನಾವು ಆ ಪವರನ್ನು ನಾವು ರೀಕ್ಲೇಮ್ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್ ನಾವು ಪಾಸ್ಟ್ ಲೈಫಲ್ಲಿ ನಾವು ಹೀಲರ್ ಆಗಿದ್ವಿ ಅಂತ ಇಟ್ಕೊಳ್ಳಿ. ಮೇ ಬಿ 100 ಲೈಫ್ ಟೈಮ್ ಹಿಂದೆ ನಾವು ವಿ ವರ್ ಅ ಪವರ್ಫುಲ್ ಹೀಲರ್ಸ್. ಸೊ ಆ ಹೀಲಿಂಗ್ ಎಬಿಲಿಟಿ ಏನಿತ್ತು ಅವತ್ತು, ನಮ್ಮ ಹೀಲಿಂಗ್ ಎಬಿಲಿಟಿಯಿಂದ ಅಥವಾ ನಮ್ಮ ಸ್ಪಿರಿಚುವಲ್ ಗಿಫ್ಟ್ಸಿಂದಾಗಿ ನಮಗೆ ಆ ಟೈಮಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ನಮ್ಮ ಜೀವಕ್ಕೆ ಹಾನಿ ಆಗಿರ್ಬೋದು, ಅಥವಾ ನಮ್ಮ ಪ್ರೀತಿಸೋರ ಜೀವಕ್ಕೆ ಹಾನಿ ಆಗಿರ್ಬೋದು, ಬಿಕಾಸ್ ನಮ್ಮ ಗಿಫ್ಟ್ಸಿಂದಾಗಿ ನಮ್ಮನ್ನು ಆ ಟೈಮಲ್ಲಿ ಇಟ್ ವಾಸ್ ನಾಟ್ ಈಸಿ. ಈ ಥರ ಒಂದು ಸ್ಪಿರಿಚುವಲ್ ಗಿಫ್ಟ್ಸ್ ಇದ್ದವರು ಅವ್ರನ್ನ ಬೆಂಕಿನಲ್ಲಿ ಸುಡೋದು ಅಥವಾ ಹ್ಯಾಂಗ್ ಮಾಡೋದು, ಬಿಕಾಸ್ ಇವ್ರಿಗೆ ಈ ಥರ ಹೀಲಿಂಗ್ ಅಂತಲ್ಲ, ಜನರಲ್ ಆಗಿ ಸ್ಪಿರಿಚುವಲ್ ಎಬಿಲಿಟೀಸ್ ಇರೋರು. ಸೊ ಆ ಟೈಮಲ್ಲಿ ನಮ್ಮ ಸೋಲ್ ಪೇನ್ ಏನಿತ್ತು, ಆ ಥರ ಸಫರಿಂಗಲ್ಲಿ ನಮ್ಮ ಜೀವ ಹೋಗಿರೋವಂಥ ಪ್ರಸಂಗಗಳಿದ್ದಾಗ ಆ ಟೈಮಲ್ಲಿ ನಾವು ಅದನ್ನು ತ್ಯಜಿಸ್ಬಿಟ್ಟಿರ್ತೀವಿ. ಅಂದರೆ ನೆವರ್ ಅಗೇನ್ ನನಗೆ ಈ ಗಿಫ್ಟ್ಸ್ ಬೇಕಾಗಿರೋದು, ನೆವರ್ ಅಗೇನ್ ಐ ವಿಲ್ ಡೂ ದಿಸ್, ನೆವರ್ ಅಗೇನ್ ನಾನು ಈ ಸ್ಪಿರಿಚುವಲ್ ಗಿಫ್ಟ್ಸನ್ನು ನಾನು ಮತ್ತೆ ಆ್ಯಕ್ಟಿವೇಟ್ ಮಾಡೋದು, ಬಿಕಾಸ್ ಅದರಿಂದಾಗಿ ನೋವಾಯಿತು, ಅದರಿಂದಾಗಿ ತೊಂದರೆ ಆಯಿತು ಅಂತ ಹೇಳಿ. ಸೊ ಇವಾಗ ಯು ಆರ್ ಅಗೇನ್ ರೀಕ್ಲೇಮಿಂಗ್ ಆ ಪವರನ್ನು. ನಾವು ಯಾವ ಲೈಫ್ ಟೈಮಲ್ಲಿ ಏನನ್ನು ನಾವು ಬಿಟ್ಬಿಟ್ಟಿದ್ವಿ, ನಮಗೆ ಬೇಡ ಅಥವಾ ಇದರಿಂದ ನೋವಾಯಿತು, ತೊಂದರೆ ಆಯಿತು ಅಂತ ಹೇಳಿ, ಬಟ್ ಇವಾಗ ಇಟ್ ಈಸ್ ಸೇಫ್. ನಾವು ಆ ಗಿಫ್ಟ್ಸನ್ನೆಲ್ಲ ತಿರ್ಗಾ ಆ್ಯಕ್ಟಿವೇಟ್ ಮಾಡೋದು, ರಿಸೀವ್ ಮಾಡ್ಕೊಳ್ಳೋದು, ಬಿಕಾಸ್ ಇಟ್ ಈಸ್ ಸೇಫ್. 2025 ಇಟ್ ಈಸ್ ನಾಟ್ ಲೈಕ್ 1900, 1800 ಆರ್ 235 AD ಆರ್ BC ವಾಟ್ ಎವರ್. ಆ ವರ್ಷದಲ್ಲಿ ಇಟ್ ವಾಸ್ ಪೇನ್ಫುಲ್. ಈ ಥರ ಒಂದು ಸ್ಪಿರಿಚುವಲ್ ಗಿಫ್ಟ್ಸ್ ಇರೋರು ಲೈಕ್ ಇವಾಗ 2025 ಇಟ್ ಈಸ್ ಸೇಫ್. ಲೈಕ್ ಪ್ರತಿಯೊಬ್ಬರು ಸ್ಪಿರಿಚುವಲ್ ಗಿಫ್ಟ್ಸ್ ಬಗ್ಗೆ ಮಾತಾಡ್ತಾರೆ, ಟೆಲಿಪತಿ ಬಗ್ಗೆ ಮಾತಾಡ್ತಾರೆ, ಸೈಂಟಿಫಿಕಲಿ ಇದನ್ನೆಲ್ಲ ಪ್ರೂವ್ ಮಾಡೋ ಪ್ರಯತ್ನ ಪಡ್ತಾ ಇರುವಂಥದ್ದು. ಸೈಂಟಿಫಿಕಲಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇರೋದು ದೇರ್ ಆರ್ ಹೈಯರ್ ಬೀಯಿಂಗ್ಸ್ ಅಂಡ್ ಹೈಯರ್ ಪವರ್ಸ್ ಅಂಡ್ ಟೆಲಿಪತಿ ಅಂಡ್ ಈ ಥರ ಎನರ್ಜಿ. ಆ ಕಾಲದಲ್ಲಿ ಇದೆಲ್ಲ ಮಾತಾಡ್ತಾ ಇರಲಿಲ್ಲ. ಅದನ್ನು ಮಾತಾಡ್ದವ್ರನ್ನ ದೇ ಆರ್ ಲೈಕ್ ಮೆಂಟಲ್ ಕೇಸ್ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಟ್ಟಿರ್ತಾ ಇದ್ರು. ನಾವು ವಿ ಆರ್ ಸೇಫ್ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ, ಆ ಗಿಫ್ಟ್ಸನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, and to openly talk. Okay, I'm a tarot reader, I can channel, like I can see energies na athwa passed on energies na athwa loved ones na I can see. andre ee kaladalli yarunu okay at least mental hospital ge ಸೇರಿಸ್ದಿರಾ, okay maybe or I don't care ಅಂತ ಅಟ್ಲೀಸ್ಟ್ ಬಿಟ್ಟು ಹೋಗುವಂಥ ಒಂದು ಸಿಂಪಲ್, ಅಟ್ಲೀಸ್ಟ್ ಟು ಸಮ್ ಡಿಗ್ರಿ ಅದರ ಎಫೆಕ್ಟ್ ಕಡಿಮೆ ಆಗಿರುವಂಥ ಟೈಮ್ ಪೀರಿಯಡ್ ಇದು. ಸೊ ಇಟ್ ಈಸ್ ಸೇಫ್ ಫಾರ್ ಯು ಆ ಗಿಫ್ಟ್ಸನ್ನೆಲ್ಲ ಅವೇಕನ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ.
Yeah, so you're reclaiming ನಿಮ್ಮ spiritual gifts, and then we are closing with number 3 again, starting with number 3, closing with number 3, and also ಈ ಕೈಯಲ್ಲಿ again your palm chakra, your energy, and also ನಿಮ್ಮ crown chakra, higher chakras ನಲ್ಲಿ there is lot of activations ಈ ಸಮಯದಲ್ಲಿ, and you are understanding ನಿಮ್ಮ spiritual gifts ಯಾವ ತರ ವರ್ಕ್ ಆಗುತ್ತೆ ಅಥವಾ higher beings ಯಾವ ತರ ವರ್ಕ್ ಆಗುತ್ತೆ. ಸೊ ದುರ್ಗಮ್ಮ ಬಂದು ನಿಮಗೆ ಹೆಲ್ಪ್ ಮಾಡ್ತಾ ಇರೋದು ನಿಮ್ಮ ಪವರ್ ನಲ್ಲಿ ರೀಕ್ಲೇಮ್ ಮಾಡೋದಕ್ಕೆ. ದುರ್ಗಮ್ಮ ಇಸ್ ಆಲ್ ಅಬೌಟ್ ಪವರ್ ಅಂಡ್ ಸ್ಟ್ರೆಂತ್ ಅಂಡ್ ಕರೇಜ್. ಸೊ ಇವಾಗ ನಿಮ್ಗೆ ಬೇಕಾಗಿರುವಂಥ ಧೈರ್ಯ ಟು ರೀಕ್ಲೇಮ್ ನಿಮ್ಮ ಪವರನ್ನು, ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸನ್ನು, ಆ್ಯಂಡ್ ಟು ಅಲೈನ್ ನಿಮ್ಮ ಹೈಯರ್ ಪರ್ಪಸ್ಗೆ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಈ ಸಮಯದಲ್ಲಿ ಗ್ರೂಪ್ ನಂಬರ್ 2. ಆ್ಯಂಡ್ ದುರ್ಗಮ್ಮ ಬಂದು ನಿಮಗೆ ಈ ಒಂದು ಆಸ್ಪೆಕ್ಟಲ್ಲಿ ಸದ್ಯದಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ಟು ರೀಕ್ಲೇಮ್ ನಿಮ್ಮ ಎನರ್ಜಿನ, ನಿಮ್ಮ ಗಿಫ್ಟ್ಸನ್ನ, ನಿಮ್ಮ ಎಬಿಲಿಟೀಸ್ನ, ಆ್ಯಂಡ್ ಟು ಅಲೈನ್ ಈ ಹೈಯರ್ ಪರ್ಪಸ್ಗೆ, ನಿಮ್ಮ ಸೋಲ್ ಪರ್ಪಸ್ಗೆ, ಆ್ಯಂಡ್ ಟು ಚಾನಲ್ ದುರ್ಗಮ್ಮ ಎನರ್ಜಿ ಇರ್ಬೋದು ಇನ್ ಜನರಲ್ ಆಗಿ, ಟು ಚಾನಲ್ ದ ಗೈಡೆನ್ಸ್ ಆ್ಯಂಡ್ ದ ಹೈಯರ್ ನಾಲೆಜ್ನ ಈ ಸಮಯದಲ್ಲಿ ಗ್ರೂಪ್ ನಂಬರ್ 2. ದಿಸ್ ಈಸ್ ಬ್ಯೂಟಿಫುಲ್, ದಿಸ್ ಈಸ್ ಸಿಂಪಲ್ ಬ್ಯೂಟಿಫುಲ್ ಎಲಿಗೆಂಟ್ ರೀಡಿಂಗ್. ದುರ್ಗಮ್ಮಯಿಂದ ಬರ್ತಾ ಇರುವಂಥ ಮೆಸೇಜಸ್ಸು ನಿಮಗೆ ಗ್ರೂಪ್ ನಂಬರ್ 2. ಸೊ ಐ ಆಮ್ ಹೈಲಿ ಅಲೈನ್ಡ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ದಟ್ ಈಸ್ ಯುವರ್ ಬ್ಯೂಟಿಫುಲ್ ಅಫರ್ಮೇಷನ್. ಐ ಆಮ್ ಹೈಲಿ ಅಲೈನ್ಡ್, ಐ ಆಮ್ ಸೂಪರ್ ಆಕ್ಟಿವೇಟೆಡ್ ಈ ಸಮಯದಲ್ಲಿ, ಮೈ ಇಂಟ್ಯೂಷನ್ಸ್ ಆರ್ ಸೂಪರ್ ಹೈ. ಸೊ ದೀಸ್ ಆರ್ ಆಲ್ ಯುವರ್ ಅಫರ್ಮೇಷನ್ಸ್. ದಟ್ ಈಸ್ ವಾಟ್ ಈ ಸಮಯದಲ್ಲಿ, ನವರಾತ್ರಿ ಸಮಯದಲ್ಲಿ ಅಥವಾ ಈ ಹೋಲ್ ಮಂತಲ್ಲಿ ನಿಮ್ಮಲ್ಲಿ ಆಕ್ಟಿವೇಟ್ ಆಗದ ಇರುವಂಥ ಎಬಿಲಿಟೀಸ್ ಅಲ್ಲ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 2. ಹೋಗಲು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.